ಹಾಯ್ ಹಲೋ ನಮಸ್ತೆ. ಟಾಪರ್ಸ್ ಅಂದ ತಕ್ಷಣ ಟಾಪರ್ಸ್ನ ಹಿಡ್ಕೊಂಡು ಒಂದು ಫೋಟೋ ತೆಕ್ಕೊಂಡು ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಾಕೊಂಡ್ಬಿಡೋದು ಮಾಡೋದು ಈ ಥರ ಎಲ್ಲ ಜನರಲ್ ಆಗಿ ನಡೀತಾ ಇರುತ್ತೆ. PSC ಮಾಡ್ತೀವಿ ಅಂದ ತಕ್ಷಣ ಎಲ್ಲರೂ ಡೆಲ್ಲಿಗೆ ಹೋಗಿ ಅಂತ ಹೇಳೋರು. ಬಟ್ ದ ಎಂಡ್ ಆಫ್ ದ ಡೇ ನಾನು ಬಂದ್ಬಿಟ್ಟು ಕೇಳ್ತಿದ್ದಿದ್ದು ಅಂದ್ರೆ ಸೋಮು ಸರ್ನ ನಿಮ್ಮನ್ನ ಮಾತ್ರ. ನನಗೆ ಎಂತಾರೆ ಎಂಥೂಸಿಯಾಸಮ್ಗಿಂತ ನನಗೂ ಕೂಡ ತುಂಬ ಕೈ ನಡುಕ್ತಾ ಇತ್ತು, ಈ ಸತಿ ಸ್ಫೂರ್ತಿದ್ ಬರುತ್ತಲ್ಲ ಅಂತ. ಹಾಯ್ ಹಲೋ ನಮಸ್ತೆ. ಇವತ್ತಿನ ಪಾಡ್ಕ್ಯಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಭಾಳಷ್ಟು ಜನ ನಾನು ಟಾಪರ್ಸನ್ನು ಕಾರ್ಪೊರೇಟ್ ಸ್ಟೂಡೆಂಟ್ಸನ್ನು ನಾನು ಆಲ್ರೆಡಿ ಇಂಟರ್ವ್ಯೂ ಮಾಡಿದ್ದೀನಿ. ಈ ವ್ಯಕ್ತಿ ತುಂಬ ಸ್ಪೆಷಲ್. ಯಾಕೆ ಅಂತಂದರೆ ಈಗ ನಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಲೈಫಲ್ಲಿ ಒಂದು ಕನಸಿರುತ್ತೆ. ಏನಂದರೆ ನಮ್ಮ ಹೆಸರು ನಾವು ಹುಟ್ಟಿದ ತಕ್ಷಣ ಇನ್ಷಿಲ್ ಜೊತೆ ಹುಟ್ಟಿರ್ತೀವಿ. ನಮ್ಮ ಇನ್ಷಿಲ್ ಇಲ್ದಂಗೆ ನಮ್ಮ ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಬರಬೇಕು, ನಮ್ಮ ಹೆಸರಾದ್ಮೇಲೆ ಒಂದು ಸಫಿಕ್ಸ್ ಬರಬೇಕು. ಆ ಎರಡನ್ನೂ ಕಷ್ಟ ಬಿದ್ದು ಸಾಧಿಸಿದಂತಹ ಒಬ್ಬರು ಕ್ಯಾಂಡಿಡೇಟ್ ಜೊತೆ ನಾನು ಇವತ್ತು ಕೂತಿದ್ದೀನಿ. ಆ್ಯಂಡ್ ಶಿ ಈಸ್ ನನ್ ಅದರ್ ದೆನ್ KS ಟಾಪರ್ ಡಾಕ್ಟರ್ ಸ್ಫೂರ್ತಿ ಸೆಕ್ರಿ, ಹೂ ಹ್ಯಾಸ್ ಕ್ಲಿಯರ್ಡ್ ದಿ KS ಎಕ್ಸಾಮಿನೇಷನ್. ಸೊ ಮ್ಯಾಮ್, ಐ ಹಾರ್ಟ್ಲಿ ವೆಲ್ಕಮ್ ಯು ಟು ದಿಸ್ ಪ್ರೋಗ್ರಾಮ್. ಯಾಕಂತಂದರೆ ಇದು ಒನ್ ಆಫ್ ದ ಭಾಳ ನಾನು ಆ್ಯಂಟಿಸಿಪೇಟ್ ಮಾಡಿರುವಂತಹ ಒಂದು ಇಂಟರ್ವ್ಯೂ ಇದನ್ನು ಮಾಡಬೇಕಂತ. ಅದರಲ್ಲೂ ಕೂಡ ಕೈಂಡ್ ಆಫ್ ಇದರಲ್ಲಿ ಓಪನ್ ಆಗಿ ನೀವು ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹಂಚ್ಕೊಬೇಕು, ಕೆಲವು ಮಿತ್ಗಳನ್ನು ನೀವು ಅದನ್ನು ಹೋಗಲಾಡಿಸ್ಬೇಕು. ಭಾಳಷ್ಟು ಜನಕ್ಕೆ ನೀವು ಮೋಟಿವೇಶನ್ ಇದ್ದೀರಾ, ಸೊ ಅದನ್ನು ಇನ್ನೂ 4-6 ಜನಕ್ಕೆ ತಲುಪಬೇಕು ಅನ್ನೋ ಒಂದು ಆ್ಯಂಗಲಿಂದ ನಾವು ಈ ಪ್ರೋಗ್ರಾಮನ್ನು ಮಾಡ್ತಿದ್ದೀವಿ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ದಟ್ ಇವತ್ತು ನೀವು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದೀರಾ ಅಂತಂದ್ಬಿಟ್ಟು. ಸೊ ವೆಲ್ಕಮ್ ಯು ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು ಫಾರ್ ಇಂಟ್ರೊಡಕ್ಷನ್. ಸೊ ಮ್ಯಾಮ್, ಇವಾಗ ಯೂಶಲಿ ಇಂಟರ್ವ್ಯೂ ಆಗಬೇಕಾದ್ರೆ ಈಗ ಏನಾಗುತ್ತೆ, ಟಾಪರ್ಸ್ ಅಂದ ತಕ್ಷಣ ಟಾಪರ್ಸ್ನ ಹಿಡ್ಕೊಂಡು ಒಂದು ಫೋಟೋ ತೆಕ್ಕೊಂಡು ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಾಕೊಂಡ್ಬಿಡೋದು ಮಾಡೋದು ಈ ಥರ ಎಲ್ಲ ಜನರಲ್ ಆಗಿ ನಡೀತಾ ಇರುತ್ತೆ. ಹಾಗಾಗಿ ನನ್ನ ಮೊದಲನೇ ಪ್ರಶ್ನೆ, ನೀವು ವೆರ್ ಯು ಅ ಪಾರ್ಟ್ ಆಫ್ ಕಾರ್ಪೊರೇಟ್, ನಮ್ಮ ಕಾರ್ಪೊರೇಟ್ ಸಂಸ್ಥೆಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ? ಫಸ್ಟ್ ಟೈಮ್ ಐ ಗೇವ್ KS ಇಂಟರ್ವ್ಯೂ ಇನ್ 2019. ಆವಾಗ ನಂಗೆ ಇಂಟರ್ವ್ಯೂ ಗೈಡೆನ್ಸ್ಗೆ ನನ್ನ ಕಸಿನ್ ರೆಫರ್ ಮಾಡಿದ್ದು. ಸೊ ಆವಾಗಿಂದನೂ ನಾನು ಕಾರ್ಪೊರೇಟ್ ಮೆಟೀರಿಯಲ್ಸ್ನ ಕ್ಲಾಸಸ್ನ ರೆಫರ್ ಮಾಡಿದ್ದೀನಿ. ಓಕೆ. ಸೊ ಹಾಗಾಗಿ ನೀವು ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಮೂರಕ್ಕೂ ನಮ್ಮ ಜೊತೆ ನೀವು ಟಚಲ್ಲಿದ್ದೀರಾ? ಫಸ್ಟ್ ಟೈಮ್ ಇದು ನನ್ನ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆಗಿರೋದು. ಸೊ ಫಸ್ಟ್ ಅಟೆಂಪ್ಟಲ್ಲಿ ನಾನು ಇಂಟರ್ವ್ಯೂ ನೀವು ಇಂಟರ್ವ್ಯೂ ಇದಕ್ಕೆ ಗೈಡೆನ್ಸಿಗೆ ಬಂದಿದ್ದು. ಅದಾದ ನಂತರ ನೀವು ನೆಕ್ಸ್ಟ್ ನಮಗೆ ಪ್ರಿಲಿಮ್ಸ್ ಟೈಮಲ್ಲಿ ಕ್ಲಾಸಸ್ ತಗೊಂಡಿದ್ದು. ಓಕೆ. ನೀವು ಮ್ಯಾರಥಾನ್ ಮಾಡಿಸಿದ್ರಲ್ಲ ಸರ್, ಕರೆಂಟ್ ಅಫೇರ್ಸ್ ಮ್ಯಾರಥಾನ್, ಸೊ ಅದನ್ನ ಅಟೆಂಡ್ ಮಾಡಿದ್ದೆ. ಅದಾದ್ಮೇಲೆ ಮೇನ್ಸ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ದೀನಿ. ಇಂಟರ್ವ್ಯೂ ಗೈಡೆನ್ಸ್, ಮಾಕ್ ಇಂಟರ್ವ್ಯೂಸ್ ಇದನ್ನ ನೀವು ತಗೊಂಡಿದ್ದೀರಾ, ಮೇನ್ಸಿನ ಆನ್ಸರ್ಸ್ ಬರೆದಿದ್ದೀರಾ. ಸೊ ಹಾಗಾಗಿ ನಿಮ್ಮ ಆನ್ಸರ್ ವೇ ಆಫ್ ದ ವೇ ನೀವು ಹೆಂಗೆ ಆನ್ಸರ್ ಬರೀತೀನಿ ಅದರಿಂದ ನಾನು ನಮ್ಮ ಸ್ಟೂಡೆಂಟ್ಸಿಗೆ ಅದನ್ನು ಹೇಳಬೇಕು. ಬಿಕಾಸ್ ಯು ಹ್ಯಾವ್ ಅ ವೆರಿ ಯೂನಿಕ್ ವೇ ಆಫ್ ರೈಟಿಂಗ್ ದ ಆನ್ಸರ್. ಆ್ಯಂಡ್ ಆ ಒಂದು ಮಿತ್ ಹೇಳ್ತಾರೆ, ಡಾಕ್ಟರ್ ಅಂದ ತಕ್ಷಣ ಅವ್ರ ಹ್ಯಾಂಡ್ ಅರ್ಥ ಆಗಲ್ಲ ಅಂತ. ನಾನು ಇವ್ರ ಆನ್ಸರ್ ಸ್ಕ್ರಿಪ್ಟನ್ನು ಶೇರ್ ಮಾಡ್ತೀನಿ. ಶಿ ಹ್ಯಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಸೊ ಹಾಗಾಗಿ ಭಾಳಷ್ಟು ಮಿತ್ಗಳನ್ನು ಇವತ್ತಿವರು ಬ್ರೇಕ್ ಮಾಡೋದ್ರಲ್ಲಿ ಇದ್ದಾರೆ. ಸೊ ಹಾಗಾಗಿ ಎಸ್, ನೀವು ಇವಾಗ ಇನ್ಸ್ಟಿಟ್ಯೂಟ್ ಜೊತೆ ನೀವು ಅಸೋಸಿಯೇಟ್ ಆಗಿದ್ದೀರಾ, ಇನ್ನಷ್ಟು ಯಂಗ್ ಮೈಂಡ್ಸಿಗೆ ನೀವು ಗೈಡ್ ಮಾಡ್ತಿದ್ದೀರಾ. ಅದೆಲ್ಲ ವಿಚಾರಗಳಲ್ಲೂ ನನಗೆ ತುಂಬ ಹೆಮ್ಮೆ ಇದೆ. ಈ ಒಂದು ಪ್ರಿಪ್ರೇಷನ್ ಫೇಸ್ ಅಂದಾಗ ಈಗ ಸಕ್ಸಸ್ ಬಂದ ತಕ್ಷಣ ಎಲ್ಲರೂ ಕೂಡ ಡಾಕ್ಟರ್ ಸ್ಫೂರ್ತಿ ಸಕ್ರಿ ಟಾಪರ್ ಅವರು KS ಅಲ್ಲಿ, ಸೊ ACCT ಫಸ್ಟ್ ರ್ಯಾಂಕ್ ಅವರು, ಸೊ ಅಂತ ಅಂದ್ಬಿಟ್ಟು ಎಲ್ಲ ಅದನ್ನು ಹೇಳ್ತಾರೆ. ಬಟ್ ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ ಫೇಸಲ್ಲಿ ಒಂದಿಷ್ಟು ಲೋ ಫೇಸಸ್ಗಳು ಇರ್ತೀರಾ, ನೀವು ಕೂಡ ಕೆಲವು ಕಷ್ಟಗಳನ್ನು ಬಿದ್ದಿರ್ತೀರಾ. ಸೊ ಆ ವಿಚಾರವಾಗಿ ನಾವು ಮುಕ್ತವಾಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ವಿಚಾರ ಬಂದಾಗ, ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ ಇತ್ತಾ ಮ್ಯಾಮ್ ಇದು, ನೀವು ಆಫೀಸರ್ ಆಗಬೇಕು, ಬ್ಯೂರೋಕ್ರಾಟ್ ಆಗಬೇಕಂತ? ನನಗೆ ಗೊತ್ತಿರೋ ಪ್ರಕಾರ ನಮ್ಮಮ್ಮ ಹೇಳೋದು, ಒಂದು 3-4 year ಓಲ್ಡ್ ಇದ್ದಾಗ ನಮ್ಮ ತಂದೆ ಪ್ರಿಪೇರ್ ಆಗೋದು ನೋಡ್ಬಿಟ್ಟು ಆವಾಗಿಂದನೂ ಅವ್ರದ್ದು ಆಗಿರಲಿಲ್ಲ. UPSC KPSC ಇಂಟರ್ವ್ಯೂ ಕೊಟ್ಟು ಸ್ವಲ್ಪ ಮಿಸ್ ಆಗಿತ್ತು. ಸೊ ಅವಾಗಿಂದನೂ ನನಗೆ ಇಷ್ಟ ಇತ್ತು. ಬಟ್ ಇದ್ರದ್ದು ಡೀಟೇಲ್ಸ್ ಎಲ್ಲ ಗೊತ್ತಾಗಿದ್ದು ಡಿಗ್ರಿ ಓದೋ ಟೈಮಲ್ಲಿ. ಇದ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಹೋಗಿದ್ದು. ಅಂದರೆ ಅದ್ರ ಮೇಲೆ ಎಫರ್ಟ್ಸ್ ಅಂತ ಹಾಕಿದ್ದು. ನಾನೇನು ಮಾಡಿದ್ದು ಅಂತಂದರೆ, ಲೇಟ್ ಆಗಿದ್ದು ನಂದು. ಡೆಲ್ಲಿಲೆಲ್ಲ ನಾವು ಹೋದಾಗ ಫಸ್ಟ್ ಅದು ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ಎಲ್ಲರೂ UPSC ಮಾಡ್ತೀವಿ ಅಂದ ತಕ್ಷಣ ಎಲ್ಲರೂ ಡೆಲ್ಲಿಗೆ ಹೋಗಿ ಅಂತ ಹೇಳೋರು. ಆ ಬ್ಲೈಂಡ್ ಟ್ರೆಂಡ್ನ ಫಾಲೋ ಮಾಡ್ಕೊಂಡು ನಾನು ಡೆಲ್ಲಿಗೆ ಹೋದಾಗ ಫಸ್ಟ್ ಟೈಮ್ KPSC ಮೇನ್ಸ್ ಬರ್ದಿದ್ದು, ಪ್ರಿಲಿಮ್ಸ್ ಬರ್ದಿದ್ದು ನಾನು ಡೆಲ್ಲಿಲಿ ಇದ್ದಾಗಲೇ. ನನಗೆ ಅಲ್ಲಿ ಅವಾಗ ಗೈಡೆನ್ಸ್ ಸಿಗಲಿಲ್ಲ. ಅಲ್ಲಿ ಹೋಗ್ಬಿಟ್ಟು UPSCಗೆ ಪ್ರಿಪೇರ್ ಆಗೋದು ಬಿಟ್ಟು KPSC ಮೇನ್ಸ್ ಬರೀತಾ ಕೂತ್ಕೊಂಡು ಈ ಕಡೆ UPSCನೂ ಮುಗಿಸ್ಕೊಳ್ದೆ, KPSCನೂ ಮುಗಿಸ್ಕೊಳ್ದೆ. ಅಲ್ಲಿ ಹೆಲ್ತ್ ಅಪ್ಸೆಟ್ ಆಗಿ, ವೆದರ್ ಸೆಟ್ ಆಗದೆ, ಫುಡ್ ಸೆಟ್ ಆಗದೆ 6 monthsಗೆ ವಾಪಸ್ ಬಂದ್ಬಿಟ್ಟೆ. ಬಟ್ ಇವಾಗ ಅದು ನೆಸೆಸಿಟಿ ಇಲ್ಲ. ಬೆಂಗಳೂರಲ್ಲೇ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲೇ ಆಗಿರ್ಬೋದು ಸಫಿಷಿಯಂಟ್ ಕೋಚಿಂಗ್ ಕ್ಲಾಸಸ್ ಇದೆ. ಇವತ್ತಂತೂ ಎಲ್ಲದು ಫಿಂಗರ್ ಟಿಪ್ಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಆಗಿರೋದ್ರಿಂದ ಸೊ ಅದನ್ನ ನಾವು ಪ್ರಿಪರೇಷನ್ ಇದನ್ನ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇವಾಗ ನೀವು ನಿಮ್ಮ ತಂದೆ ವಿಚಾರ ಹೇಳಿದ್ರಿ, ಸೊ ಹಾಗಾಗಿ ನಾನು ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ. ಬಿಕಾಸ್
ಬಿಕಾಸ್ ಯಾಕಂತಂದರೆ ಇವರ ಫ್ಯಾಮಿಲಿ ನೇಚರ್ನಲ್ಲೇ ಆ ಒಂದು ಪಬ್ಲಿಕ್ ಸರ್ವಿಸ್ ಇದು ಅವ್ರ ಫ್ಯಾಮಿಲಿನಲ್ಲಿ ಅವರ ಒಂದು ವೇನ್ಸಲ್ಲಿ ಎಂಬೆಂಡ್ ಆಗಿದೆ. ಯಾಕಂದರೆ ಇವರ ದೊಡ್ಡಪ್ಪ ಇದ್ದಂಥವರು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ DSP ಆಗಿ ಅವ್ರು ರಿಟೈರ್ಡ್ ಆದಂಥವ್ರು, ನಂತರ SP ಆಗಿ ಅವರು ರಿಟೈರ್ಡ್ ಆದಂಥವ್ರು, ಆಮೇಲೆ ಇವ್ರ ತಂದೆ DSP ಆಗಿ ರಿಟೈರ್ಡ್ ಆದಂಥವ್ರು. ಸೊ ಹಾಗಾಗಿ ಪೊಲೀಸ್ ಫ್ಯಾಮಿಲಿನಲ್ಲಿ ಇವರು ಜನ್ಮ ಹೊಂದಿ ಅದಾದ ನಂತರ ಪಬ್ಲಿಕ್ ಸರ್ವಿಸ್ ಅನ್ನೋದು ಅದನ್ನು ಸರ್ವ್ ಮಾಡಬೇಕು ಅನ್ನೋ ಒಂದು ಬಿಕಾಸ್ ಯಾಕಂತಂದರೆ ಈಗ ಸಕ್ರಿ ಫ್ಯಾಮಿಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಕ್ರಿ ಅಂತಂದರೆ ಪ್ರತ್ಯೇಕವಾದಂತಹ ಒಂದು ಗೌರವ ಇದೆ. ಆ ಒಂದು ಸ್ಥಾನಮಾನ ಜನಗಳ ಮನದಲ್ಲಾಗಲಿ ಅಥವಾ ಡಿಪಾರ್ಟ್ಮೆಂಟಲ್ಲಾಗಲಿ ಆ ಒಂದು ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಅವರ ತಾಯಿ ಕೂಡ ಸಾಕಷ್ಟು ಸೋಷಲ್ ಸರ್ವಿಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಹಾಗೆ ಆ ಫ್ಯಾಮಿಲಿನಲ್ಲಿ ಆ ಒಂದು ಸರ್ವಿಸ್ ಅನ್ನೋ ಒಂದು ಆ್ಯಂಗಲ್ ಮನೋಭಾವ ಸ್ಟಾರ್ಟಿಂಗಿಂದ ಇರೋದ್ರಿಂದ ಅದು ನಿಮ್ಮನ್ನು ಸರ್ವಿಸ್ ಕಡೆ ರೂಪಿಸ್ತು ಅಂತ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದಾ? ಅದು ಆ್ಯಕ್ಚುಲಿ ಬ್ಲೆಸ್ಸಿಂಗ್ ಆ್ಯಂಡ್ ಒಂಥರ ಪ್ರೆಷರ್ ಆ್ಯಡ್ ಮಾಡೋ ಫ್ಯಾಕ್ಟರ್ ಕೂಡ ಆಗಿತ್ತು. ಅವರು ಮನೇಲಿರೋರೆಲ್ಲರೂ ಅಪ್ಪಪ್ಪ ಆಗಿರ್ಬೋದು, ದೊಡ್ಡಪ್ಪ ಆಗಿರ್ಬೋದು, ಮಮ್ಮಿ ಆಗಿರ್ಬೋದು, ಇವರೆಲ್ಲ ಒಂದು ಸರ್ಟನ್ ಲೆವೆಲ್ ಆಫ್ ಸರ್ವಿಸ್ ನ ಸೆಟ್ ಮಾಡಿದ್ರು. ಎಲ್ಲಿ ಹೋದ್ರು ಇವ್ರಿಗೊಂದು ಸರ್ಟನ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಇತ್ತು. ಅದು ನೋಡಿದಾಗ ಅದು ಬೇಕು ಅನಿಸ್ತಿತ್ತು. ಬಟ್ ಇಲ್ಲಿ ಬಂದು ಕುತ್ಕೊಂಡು ಓದ್ಬೇಕಾದ್ರೆ ಅದೊಂಥರ ಪ್ರೆಷರ್ ಆಗ್ತಿತ್ತು. ಅಷ್ಟು ಎಕ್ಸ್ಪೆಕ್ಟೇಷನ್ ನಾನು ಮೀಟ್ ಅದು ವೆನ್ ಐ ಸ್ಟಾರ್ಟೆಡ್ ಪ್ರಿಪರೇಷನ್ ಐ ವಾಸ್ 23. ಆ ಏಜ್ ಅಲ್ಲಿ ಗೊತ್ತಾಗ್ತಿರ್ಲಿಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡೋದು. ಪ್ರಾಬಬ್ಲಿ ದಟ್ ವಾಸ್ ಒನ್ ಮೋರ್ ಫ್ಯಾಕ್ಟರ್ ವೇರ್ ಐ ಮಿಸ್ಡ್ ಇನ್ UPSC. ಎಕ್ಸಾಮ್ ಹಾಲ್ ಅಲ್ಲಿ ಹೋಗ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ಗೊತ್ತಿದ್ರು ಕೂಡ ಈ ಅಂಡ್ಯೂ ಪ್ರೆಷರ್ ಮೈ ಮೇಲೆ ಹಾಕೋತಿದ್ದೆ. ಬಟ್ KPSC ಯಾಕಂದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ದೊಡ್ಡಪ್ಪವ್ರಿಗಾಗ್ಲಿ ಡೆಫಿನೆಟ್ಲಿ ಮೋಟಿವೇಶನ್ ರೆಸ್ಪೆಕ್ಟ್ ಇದೆ. ಅಂಡ್ ಅವ್ರ ಸರ್ವಿಸ್ ಮುಗಿಸಿದ ಮೇಲೂ ಕೂಡ ಇವತ್ತಿಗೂ ಕೂಡ ಜನ ಇನ್ನ ಅವರು ಸರ್ವಿಸ್ ಮಾಡಿರೋ ಭಾಗಗಳಲ್ಲಿ ಅವ್ರನ್ನ ನೆನೆಸ್ತಾ ಇದ್ದಾರೆ. ಸೊ ಹೋಪ್ಫುಲಿ ಅದೇ ಸ್ಟೆಪ್ಸ್ ಅಲ್ಲಿ ಮುಂದೆ ನಿಮ್ಮನ್ನು ಕೂಡ ನೆನೆಸ್ಲಿ ಅನ್ನೋ ಒಂದು ಆಶಯ ನಮ್ಮದು. ಸೊ ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಆ್ಯಂಡ್ ಈಗ ನೀವು ಡಿಗ್ರಿ ಟೈಮಲ್ಲೇ ಪ್ರಿಪ್ರೇಷನ್ ಇವಾಗ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ್ಯಸ್ ಫಾರ್ ಆಸ್ ಐ ರಿಮೆಂಬರ್ ನೀವು ಇಲ್ಲಿ SS ಮೆಡಿಕಲ್ ಕಾಲೇಜಲ್ಲಿ ನೀವು MBBSನ ನೀವು ಮುಗಿಸಿದ್ರಿ. ಸೊ ಆ ಟೈಮಲ್ಲಿ ವಿ ಮೆಟ್ ಒನ್ಸ್. ಫೈನಲ್ ನೀವು ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಮ್ಮೆ ನೀವು ಇನ್ಸ್ಟಿಟ್ಯೂಟಿಗೆ ವಿಸಿಟ್ ಕೊಟ್ಟು ಸೊ ವಾಟ್ ಇಸ್ ದ ಫ್ರೇಮ್ ವರ್ಕ್, ಏನು ಪ್ರಿಪೇರ್ ಆಗಬೇಕು ಏನು ಅಂತ ನೀವು ಆ ಪ್ರಿಪ್ರೇಷನ್ ಫೇಸಲ್ಲಿ ಹೋದ್ರಿ. ಸೊ ಆ ರೀತಿ ನೀವು ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಫೇಸಲ್ಲಿ ನೀವು ಡೆಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬಂದು ಡೈರೆಕ್ಟ್ಲಿ ನೀವು KS ಇಂಟರ್ವ್ಯೂಗೆ ಬಂದಾಗ ಹೌ ವಾಸ್ ದ ಸಿಚುಯೇಷನ್ ನಿಮಗೆ? ಅಂದರೆ ಟೌಂಟಿಂಗ್ ಜನಗಳೆಲ್ಲ ಮಾತು ಟೌಂಟ್ ಆಗಲಿಲ್ವ? ಅಂದರೆ UPSCಗೆ ಅಂತ ಅಂದ್ಬಿಟ್ಟು ಈಕೆ ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದು KSಗೆ ಬಂದರು ಹಂಗೆ ಹಿಂಗೆ ಅಂತ ಟಾಕ್ಸ್ ಬರಲಿಲ್ವಾ? ಫಸ್ಟ್ ಟೈಮ್ KPSC ಇಂಟರ್ವ್ಯೂ ಕೊಟ್ಟಾಗ ಐ ವಾಸ್ 24 years old. ಸೊ ಅವಾಗೇನು ಅಷ್ಟು ಅನ್ನಿಸ್ಲಿಲ್ಲ. ಮೆಡಿಕಲ್ ಮುಗಿದು ಬರೀ 2 ವರ್ಷ ಆಗಿತ್ತು. ಸೊ ಅವಾಗ ಅದು ಇನ್ನ ಇತ್ತು ಓಕೆ KPSCನ ಫಸ್ಟ್ ಟೈಮಲ್ಲಿ ಆಗಿದೆ, UPSCನೂ ಆಗುತ್ತೆ ಅಂತ. ಒಂದು 2-3 ಅಟೆಂಪ್ಟ್ ಆದಮೇಲೆ ಅದು ಒಂದು ಸ್ವಲ್ಪ ಫಸ್ಟ್ ಟೈಮ್ KPSC ಕ್ಲಿಯರ್ ಆಗಲಿಲ್ಲ. ಫೈನಲಿಸ್ಟಿಂದ 1.5 ಮಾರ್ಕಲ್ಲಿ ಆಚೆ ಬಿದ್ದೆವು. ನಂದು ಸ್ಕೋರು 1053 ಇತ್ತು, ಕಟ್ ಆಫ್ ಮೋಸ್ಟ್ಲಿ 1054 ಇತ್ತು. ಸೊ ಅವಾಗ ಮಿಸ್ ಆಯಿತು. ಅದಾದಮೇಲೆ KPSC ಆಗಲಿಲ್ಲ. ಆಮೇಲೆ UPSC ನನಗೆ CSAT-ಅಲ್ಲಿ ತೊಂದರೆ ಆಯಿತು. GS ನನಗೆ ತೊಂದರೆ ಆಗ್ತಿರ್ಲಿಲ್ಲ. ಬೈ ಗಾಡ್ಸ್ ಗ್ರೇಸ್ ಯಾವಾಗ್ಲೂ ಕಟ್ ಆಫ್ಗಿಂತ 10 ಮಾರ್ಕ್ಸ್ 15 ಮಾರ್ಕ್ಸ್ ಜಾಸ್ತಿ ಇರ್ತಿತ್ತು. ಬಟ್ CSAT 1/2 ಮಾರ್ಕ್ 1 ಮಾರ್ಕಲ್ಲಿ ಸ್ವಲ್ಪ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಒಂದು ಸ್ವಲ್ಪ 2020-21 ಆ ಫೇಸ್ ಒಂದು ಸ್ವಲ್ಪ ಲೋ ಇತ್ತು. ಬಿಕಾಸ್ ಅವಾಗ ನಾನು ಅದಕ್ಕೂ ಮುಂಚೆ ನಾನು ಅಲ್ಲಿ ಪ್ರೈವೇಟಲ್ಲಿ NGO-ಅಲ್ಲಿ ವರ್ಕ್ ಮಾಡ್ತಿದ್ದೆ. ಬಟ್ ಆ 2 ವರ್ಷ ನಾನು ನಿಲ್ಲಿಸಿದ್ದೆ ವರ್ಕ್ ಮಾಡೋದು 2019-20 ಆ ಟೈಮಲ್ಲಿ ಒಂದು ಸ್ವಲ್ಪ. ಸೊ ಲೈಕ್ ಆ್ಯಸ್ ಫಾರ್ ಆಸ್ ಐ ರಿಮೆಂಬರ್ ನೀವು ಫಸ್ಟ್ ಟೈಮ್ KS ಇಂಟರ್ವ್ಯೂನ ನೀವು ಕೊಟ್ರಿ. KS ಇಂಟರ್ವ್ಯೂ ರಿಸಲ್ಟಲ್ಲಿ ಜನರಲಾಗಿ ಏನು ಮಾತಿದೆ ಅಂತಂದರೆ, ಹೊರಗಡೆ ಏನು ಮಾತಿದೆ ಅಂತಂದರೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ಇದು ಮಾಡ್ತಾರೆ, ಪಾಸ್ ಆಗಿಬಿಡ್ತಾರೆ, ಹಾಗೆ ಹಿಂಗೆ ಅಂತ ಜನರಲಾಗಿ ಮಾತಾಡ್ತಾರೆ. ನೀವು ಜಾಣೆ ಇದ್ದು ಕಾಂಟ್ಯಾಕ್ಟ್ ಇದ್ದರೂ ಕೂಡ ನೀವು KSನಲ್ಲಿ ನೀವು ಫೈನಲ್ ಇಂಟರ್ವ್ಯೂಗೆ ಬಂದು ನೀವು ಫೇಲ್ ಆಗ್ತೀರಾ. ಸೊ ಅದರಿಂದ ನನಗೇನು ಅನಿಸಿದ್ದು ಅಂದರೆ ಸ್ಫೂರ್ತಿ ಅಂದರೆ ನನಗೇನು ಅನಿಸಿದ್ದು ಅಂದರೆ ಈಕೆ ಸರಸ್ವತಿನ ನಂಬ್ಕೊಂಡು ಓದ್ತಿರೋಂತಹ ಹುಡುಗಿ ಅನ್ನೋದು ನನಗೆ ಆ ಒಂದು ನನಗಾಗಲಿ ಅಥವಾ ನಿಮ್ಮ ಸ್ಟಡೀಸನ್ನು ನೋಡ್ತಿದ್ದಂತಹ ನಿಮ್ಮ ಸುತ್ತಮುತ್ತಲು ಬೇರೆ ಸ್ಟೂಡೆಂಟ್ಸ್ ಆಗಲಿ ಹುಡುಗರಾಗಲಿ ಅದೊಂದು ಅಚ್ಚಳಿಯದಂತೆ ಅವ್ರಿಗೆ ಕೂತ್ಬಿಡ್ತು. ಅಂದರೆ ಸರಸ್ವತಿ ನಂಬ್ಕೊಂಡು ಕೂಡ ಭಾಳಷ್ಟು ಜನ ಈ ಎಕ್ಸಾಮ್ಸನ್ನು ಬರೀತಿದ್ದಾರೆ ಅಂತ. ಅದಾದ ನಂತರ ನಿಮ್ಮ UPSC ಫೇಲ್ಯೂರ್ಸ್ ಏನಿದೆ, ನಾನು ಪರ್ಸ್ನಲಿ ಆ್ಯಸ್ ಎ ಟೀಚರ್ ನಾನು ನಿಮ್ಮ ಒಂದು ಕ್ಯಾಲಿಬರ್ ನೋಡಿರೋ ಪ್ರಕಾರ ಪ್ರತಿ ಸತಿ ನೀವು ಮಾರ್ಕ್ಸ್ ಕಾರ್ಡನ್ನು ಕಳಿಸ್ತಾ ಇದ್ರಿ UPSCದು. GS ಅಂತೂ ನೀವು ಕಂಫರ್ಟಬಲಿ ಕ್ಲಿಯರ್ ಮಾಡ್ತಿದ್ರಿ. CSAT ಅಂದರೆ ಇದು ಮೇ ಬಿ ನೀವು ಅಂತಲ್ಲ, ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರು ಎಲ್ಲರಿಗೂ ಕೂಡ ಮ್ಯಾಥ್ಸ್ ಟಚ್ ಬಿಟ್ಟಿರೋದ್ರಿಂದ ಡೋಂಟ್ ಯು ಫೀಲ್ ದಟ್ ಈ CSAT ಭಾಳಷ್ಟು ಜನ ಅಂದರೆ ಕ್ಯಾಲಿಬರ್ ಇರೋವಂತಹ ಕ್ಯಾಂಡಿಡೇಟ್ಸ್ ಅದರಿಂದ ಹಿಂದುಳಿತಿದ್ದಾರೆ ಅಂತ?
ಏನೂ ಇಲ್ಲ ಸರ್, ಅದು ಕಾನ್ಸಂಟ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಬ್ಲೈಂಡ್ ರೇಸ್ ಫಾರ್ ಕರೆಂಟ್ ಅಫೇರ್ಸ್ ನಡೀತಾ ಇದೆ. ಆ GS ಕಡೆಗೆ ಅದು ಬಲ್ಕ್ ಆಫ್ ಸಿಲೆಬಸ್ ಇಸ್ ಮೋರ್ ಟುವರ್ಡ್ಸ್ ಜನರಲ್ ಸ್ಟಡೀಸ್. ಸೊ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಮ್ ಸ್ಟೂಡೆಂಟ್ಸ್ ಜನರಲಿ ನಮ್ದು ಬಲ್ಕ್ ಆಫ್ ಪ್ರಿಪರೇಷನ್ ನ ಕೂಡ ನಾವು ಜನರಲ್ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ. ದಿನಕ್ಕೆ ಒಂದು 10 ಅವರ್ಸ್ ಓದೋ ವಿದ್ಯಾರ್ಥಿ 1 ಅವರ್ ಕೂಡ CSAT ಸಾಲ್ವ್ ಮಾಡ್ತಾ ಇಲ್ಲ. ಸೊ ಒಂದ್ ಸ್ವಲ್ಪ ನಾವು CSAT ಪ್ರಿಪರೇಷನ್ ಲೆವೆಲ್ ನ ಎತ್ತಿದ್ರೆ ಅದು ಆಗ್ಬೋದು. ಅದು ನಾನ್ ಮಾಡಿದ ತಪ್ಪು. ಸ್ವಲ್ಪ CSAT ನ ಲಾಸ್ಟ್ 1 ಮಂತ್ 2 ಮಂತ್ಸ್ಗೆ ರಿಸರ್ವ್ ಮಾಡಿದ್ದು ಬಿಟ್ಟು ಸ್ಟಾರ್ಟಿಂಗ್ ಇಂದ ಮಾಡಿದ್ರೆ ಪ್ರಾಬಬ್ಲಿ ಆಗ್ತಿತ್ತು ಅಂತ ಅನ್ಸುತ್ತೆ. ಅಂದ್ರೆ CSAT ಲೆವೆಲ್ ಗೇಮ್ ನ UPSC ಹ್ಯಾಸ್ ಆಲ್ಸೋ ರೇಸ್ಡ್ ಇಟ್. ಅದರ ತಕ್ಕಾಗೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಆಬ್ವಿಯಸ್ಲಿ ನಾವು ಇಟ್ ಆಲ್ಸೋ ಎಕ್ಸ್ಪೆಕ್ಟ್ ಮೋರ್ ಆಫ್ ಹಾರ್ಡ್ ವರ್ಕ್. CSAT ಗೂ ಕೂಡ ಅಂದ್ರೆ ಯಾವುದೇ ಎಕ್ಸಾಮ್ ಆದ್ರೂ ಕೂಡ ಅದಕ್ಕೋಸ್ಕರ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ, ಒಂದು ಲೆವೆಲ್ ಆಫ್ ಪ್ರಿಪರೇಷನ್ ಹಾರ್ಡ್ ವರ್ಕ್ ಬೇಕಿರುತ್ತೆ. ಅದನ್ನ CSAT ನ ಕೂಡ ಅಂದ್ರೆ UPSC ಅದನ್ನ CSAT ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದಕ್ಕೂ ಕೂಡ ನಾವು ಒಂದ್ ಸ್ವಲ್ಪ ಎಫರ್ಟ್ಸ್ ಹಾಕ್ಲಿ ಅಂತ. ದ ರೀಸನ್ ನಾನು ಇದು ಇಂಟರ್ವ್ಯೂ ನಿಮಗೆ ತಗೊಂತಿರೋದು ಯಾಕೆ ಅಂತಂದ್ರೆ ನಿಮ್ಮ ಈ ಪಾಸಿಟಿವ್ ಆಸ್ಪೆಕ್ಟ್ ಕೂಡ ನನಗೆ ಅದು ಬೇಕು ಅಂತ. ಬಿಕಾಸ್ ನಾನು ಇವಾಗ ಬೇರೆಯವ್ರಿಗೆ ನಾನು ಕ್ವಶನ್ಸ್ ಕೇಳಿದ್ದೀನಿ, ನಾನು ಡಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ. ಜನರಲ್ ಆಗಿ ಏನು ಹೇಳ್ತಾರೆ ಅಂದರೆ, ಅಯ್ಯೋ ಊನ್ರಿ CSAT ಬಂದು ನಮ್ಮ ಮಂತನ ಹಾಳು ಮಾಡಿಬಿಡ್ತು ಕಣ್ರಿ. CSAT ಮೇಲೆ ದೂರೋ ಅಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ. ನೀವು CSAT ಇಂದ ನಿಮ್ಮ 3 ಸತಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಾನು ನೋಡಿದ್ದೀನಿ, CSAT ಇಂದ ನಿಮ್ದು ಆಗಿದ್ರು ಕೂಡ ಯು ಆರ್ ಟಾಕಿಂಗ್ ಪಾಸಿಟಿವ್. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಆಸ್ಪಿರೆಂಟ್ಸಿಗೆ ಅಂದರೆ, ನಿಮಗೆ ಒಂದಿಷ್ಟು ಸಿಲೆಬಸ್ ಅಂತಿದೆ, ಯಾವುದಕ್ಕೂ ದೂರ ಬೇಡ್ರಿ. ಒನ್ಸ್ ನೀವು ಸಕ್ಸಸ್ ಆಗಿ ಹಿಂಗೆ ಬಂದು ಕೂತಾಗ ನಿಮಗೆ ಅದು ಯಾವುದು ನಿಮಗೆ ಅದು ಬರಲ್ಲ. ನೀವು ಆ ಒಂದು ಸಬ್ಜೆಕ್ಟ್ ಕಷ್ಟ ಇದ್ದೆ, ಅದು ಸಿಲೆಬಸ್ಸಲ್ಲಿ ಇದೆ ಅಂತಂದಾಗ ಅದು ನಾವು ಹೆಂಗೆ ಓದಬೇಕು, ನಮ್ಮ ಎಫರ್ಟ್ಸ್ ಏನಾಗಬೇಕು, ನಮ್ಮ ಏನು ಕಮ್ಮಿ ಇದೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕೇ ಹೊರತು ನಾವು ಅಯ್ಯೋ ಅದರಿಂದ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ದೂರಬಾರ್ದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಶಿ ಗಾಟ್ ಹೈಯೆಸ್ಟ್ ಇನ್ ಎಥಿಕ್ಸ್. ಇವರ ಮೇನ್ ಸ್ಕೋರ್ ಎಥಿಕ್ಸ್ ಇದೆ. ನಾನು ಅಲ್ಲಿಗೆ ಬರ್ತೀನಿ. ಸೊ ಹಾಗಾಗಿ ನಾನು ಸ್ಫೂರ್ತಿ ಅಂತ ನಾವು ಅದನ್ನು ನೋಡ್ತಾ ಬಂದಾಗ, ಸ್ಫೂರ್ತಿ ಅವರು ಡಾಕ್ಟರ್ ಆದರು, ಚೆನ್ನಾಗಿ ಸ್ಟಡೀಸಲ್ಲಿ ಅಬವ್ ಅವರೇಜ್ ಇದ್ದರು, ಫಾರ್ವರ್ಡ್ ಹೋಗಿ ಬಂದರು, KS ಇಂಟರ್ವ್ಯೂಗೆ ಬಂದರು, ಎಲ್ಲ ಬಂತು. ನೆಕ್ಸ್ಟ್ ಲೋ ಫೇಸ್ ಸ್ಟಾರ್ಟೆಡ್. UPSC ಅವ್ರದ್ದು 2 ಅಟೆಂಪ್ಟು UPSC ಅವ್ರದ್ದು ಫೇಲ್ಯೂರ್ ಆಯಿತು. ಆ ಟೈಮಲ್ಲಿ KS ಆಗಿಲ್ಲ. ಇನ್ನು ನೆಕ್ಸ್ಟ್ KS ನೋಟಿಫಿಕೇಶನ್ ಬಂದಿಲ್ಲ. ಈ ಫೇಸಲ್ಲಿ ನಿಮಗೆ ಇವೆಲ್ಲ ಬಿಟ್ಬಿಟ್ಟು ಮೆಡಿಕಲ್ ಪ್ರೊಫೆಷನಿಗೆ ಓಡೋಗ್ಬಿಡೋಣ ಸಾಕು ಗುರು ಇದು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಅಂದರೆ ನಾನು ಐ ವಾಸ್ ಲಕ್ಕಿ ಇನ್ ದಟ್ ಆಸ್ಪೆಕ್ಟ್. ನನಗೆ ಯಾವತ್ತೂ ನಾನು ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡೋದು ನಿಲ್ಲಿಸಿರಲಿಲ್ಲ. 1 ಇಯರ್ ಪ್ರಿಪ್ರೇಷನ್ ಅಂತ ಕೂತ್ರು ಫಸ್ಟ್ 3-4 ಮಂತ್ಸ್ ನಾನು ವರ್ಕ್ ಮಾಡ್ತಿದ್ದೆ. ಅದು ಒಂದು ಬಿಕಾಸ್ ಐ ವುಡ್ ಅರ್ನ್ ಸಮ್ ಮನಿ ಆ್ಯಂಡ್ ಅದರಿಂದ ಐ ವಾಂಟೆಡ್ ಟು, ಅದೊಂದು ಸ್ವಲ್ಪ ನನಗೆ ಏನಾದರೂ ಬೇಕು ಅಂತಂದರೆ ಬೆಳೆದ್ ನಿಂತ ಮೇಲೆ ಕೈ ಚಾಚಕ್ ಒಂದು ಸ್ವಲ್ಪ ಬಿಟ್ ಆಫ್ ಹೆಸಿಟೇಷನ್ ಇತ್ತು. ಬಹಳ ಜನ ಹೇಳ್ತಾರೆ ಇವ್ರ ಮನೆ ಕಡೆ ಚೆನ್ನಾಗಿದಾರ್ರಿ, ಅವ್ರಿಗೇನ್ರಿ ಸಪೋರ್ಟ್ ಮಾಡ್ತೇನೆ. ಸೊ ಅಂದ್ರೆ ಅಲ್ಲ, ಮಾಡಿದ್ದಾರೆ ಸರ್, ಅಲ್ಲ ಮಾಡಿದ್ದಾರೆ ಡೆಫಿನೆಟ್ಲಿ. ಬಟ್ ಅದ್ರ ಮಧ್ಯದಲ್ಲೂ ಈ ಸ್ವಾಭಿಮಾನ ಹೆಂಗೆ? ಸ್ವಾಭಿಮಾನ ಅಂತ ಅಲ್ಲ ಸರ್, ಅದು ಮೆಡಿಸಿನ್ ಓನ್ಲಿ ವಾಸ್ ನೋಬಲ್ ಸರ್ವಿಸ್. ಅದನ್ನ ಪೂರ್ತಿ ಬಿಡಬೇಕು ಅಂತ ಅನ್ಸ್ತಿರ್ಲಿಲ್ಲ. ಸೊ ಐ ವಾಸ್ ವರ್ಕಿಂಗ್ 3-4 ಮಂತ್ಸ್ ವರ್ಕ್ ಮಾಡ್ತಿದ್ದೆ. ಒಂದು ಸ್ವಲ್ಪ ಅಮೌಂಟ್ ನ ಅಕ್ಯುಮುಲೇಟ್ ಮಾಡ್ತಿದ್ದೆ. ಅದ್ರ ಮೇಲೆ ಬೇಕಾಗಿದ್ರೆ ತಂದೆ ತಾಯಿ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ. ಇದು ನನಗೆ ಏನ್ ಮಾಡ್ತಿತ್ತು ಅಂದ್ರೆ, ಆ ಮಧ್ಯ ಅದು ಆಗಿಲ್ಲ ಅನ್ನೋ ಫೇಸ್ ಇಂದ ಹೊರಗೆ ಬರಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ನಾನು ಮೆಡಿಸಿನ್ ಜೊತೆ ಯಾವಾಗ್ಲೂ ಟಚ್ ಅಲ್ಲಿದ್ದೆ. ಆ ಲೋ ಫೇಸ್ ಅಲ್ಲೂ ಕೂಡ ಐ ಜಸ್ಟ್ ವೆಂಟ್ ಬ್ಯಾಕ್ ಟು ಸರ್ವಿಂಗ್ ಆಸ್ ಗೌರಿಬಿದನೂರಲ್ಲಿ ಮೆಡಿಕಲ್ ಆಫೀಸರ್ ಆಗಿ. ಯಾಕಂದ್ರೆ ನೀವು ಆ ಲೋ ಫೇಸ್ ಆದಾಗ ನೀವು ಅಲ್ಲಿಗೆ ನೀವು ಜಸ್ಟ್ ಟು ಕಮ್ ಔಟ್ ಆಫ್ ಆಲ್ ದಿಸ್ ಫೇಸ್ ನೀವು ಒಂದು NGOದಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅದಾದ್ಮೇಲೆ ನೀವು ದಟ್ ಈಸ್ ಯಾವುದು ಆಡಳಿತ ವೈದ್ಯಾಧಿಕಾರಿಯಾಗಿ ನೀವು ಗೌರಿಬಿದನೂರಲ್ಲಿ ತಗೊಂಡ್ರಿ. ಅಂದರೆ ಇವಾಗ ಲೆಟಸ್ಸೇ ಗರ್ಲ್ ಹೂ ಇಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್, ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಇದು ಮಾಡಿ ಎಲ್ಲ ಮಾಡಿ ಇವಾಗ KS ಅಧಿಕಾರಿ ಆಗ್ತಾರೆ ಅಂತ ಅಂದ್ಕೊಂಡು ಒಂದೇ ಸತಿ ಈಗ ಒಂದು ಹಳ್ಳಿನಲ್ಲಿ ಕುತ್ಕೊಂಡು ನೀವೀಗ ನಿಮ್ಮ ಕನಸೆಲ್ಲ ನೂರಾಯ್ತಾ ಅವಾಗ? ಅಥವಾ ನೀವು ಅದನ್ನು ಆ ಲೋ ಫೇಸ್ ಫೀಲ್ ಮಾಡಿದ್ರ? ಬಿಕಾಸ್ ಯಾಕಂದರೆ ಅಲ್ಲಿ ನೀವು ಆ ಒಂದು ಗ್ರೇಡಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ನಿಮ್ಮ ಕಣ್ಮುಂದೆ ಎಷ್ಟೊಂದು ಜನ ಆಫೀಸರ್ಸ್ ಓಡಾಡ್ತಿರ್ತಾರೆ. ಅವ್ರು ನೋಡ್ಬಿಟ್ಟು ನಾನು ಆಫೀಸರ್ ಆಗಲಿಲ್ಲ ಅಂತ ನಿಮಗೆ ಅದೇನಾರ ಮೋಟಿವೇಶನ್ ಇತ್ತಾ? ಅದು ನಿಮಗೆ ನಿದ್ದೆ ಕೆಡಿಸಿ ಓದೋದಕ್ಕೆ ಮತ್ತೇನಾರ ಕೂಡಿಸ್ತಾ? 2 ವೇಯಲ್ಲಿ ಅದು ಹೆಲ್ಪ್ ಆಯಿತು ಸರ್. ಒಂದೇನು ಅಂತಂದರೆ, ನನಗೆ ಎಕ್ಸ್ಪೋಜರೇ ಇಲ್ದಿದ್ದು ರೂರಲ್ ಲೈಫ್ಗೆ ಎಕ್ಸ್ಪೋಜರ್ ಕೊಡ್ತು. ಸೂಪರ್. ನಾವು ಮಿಡಲ್ ಕ್ಲಾಸ್ ಸಿಟಿ ಬ್ಯಾಕ್ಗ್ರೌಂಡಲ್ಲೇ ಬಂದಿದ್ದು. ಸೊ ನನಗೆ ರೂರಲ್ ಟಚ್ ಇರಲಿಲ್ಲ. ತಾಲೂಕು ಹೆಂಗೆ ಕೆಲಸ ಮಾಡುತ್ತೆ ಅಂತ ಆಗಿರ್ಬೋದು, ಅಥವಾ ತಾಲೂಕಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡ್ತಾರೆ ಅಂತ ಆಗಿರ್ಬೋದು. ಓದಿದ್ವಿ, 15 ದಿನ 20 ದಿನ NGOಲ್ಲೂ ಕೆಲಸ ಮಾಡಿದ್ವಿ. ಬಟ್ ಅಲ್ಲೇ ಹೋಗಿ ಹಳ್ಳಿ ಹತ್ರನೇ ಇದ್ದು ಅಲ್ಲಿರೋ ಏನು ತೊಂದರೆ ಇದೆ, ವಾರದಲ್ಲಿ 6 ದಿನ ಅಲ್ಲೇ ಇದ್ದಾಗ ಅದು ಆಗೋವಂಥದ್ದು. ಆಮೇಲೆ ಡಾಕ್ಟರ್ ಆಗಿದ್ದಾಗ ಪ್ರತಿದಿನ ಪೇಷಂಟ್ಸ್ ಹತ್ರ ಮಾತಾಡೋ ಇಂಟ್ರಾಕ್ಷನ್ ಜಾಸ್ತಿ ಇತ್ತು. ಆ ಒಡನಾಟದಲ್ಲಿ ನನಗೆ ಹಳ್ಳಿ ಜನದ್ದು
ಮೈಂಡ್ ಸೆಟ್ ಅದೇನು 60% ಆಫ್ ಇಂಡಿಯಾ ಇದೆ ಅದು ಗೊತ್ತಾಯಿತು. ಅಲ್ಲ ಹಳ್ಳಿ ಮೈಂಡ್ ಸೆಟ್ ಗೊತ್ತಾಗೋದು ಅಷ್ಟೇ ಅಲ್ಲ, ನಾನು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನನ್ನು ಹಳ್ಳಿಯವರೆಲ್ಲ ಸೇರಿಕೊಂಡು ನಿಮ್ಮ ಸ್ಟಾಫ್ ಸೇರ್ಕೊಂಡು ಮಾಡಿರೋಂಥ ಆ ಒಂದು ಸ್ಟೇಟಸ್ ಕೂಡ ನಾನು ನೋಡಿದ್ದೀನಿ. ಅಂದರೆ ನೀವು ಅಲ್ಲಿ ಅಷ್ಟು ಪ್ರೀತಿ ಅದನ್ನು ಗೇನ್ ಮಾಡಿದ್ರಿ. ಇವತ್ತು ಕೂಡ ಗೌರಿಬಿದನೂರಲ್ಲಿ ಆ ಏರಿಯಾದಲ್ಲಿ ಸ್ಫೂರ್ತಿ ಮೇಡಮ್ ಅಂತಂದರೆ ಆ ಒಂದು ವಿಚಾರ ಇದೆ. ಅಂದರೆ ಇದು ಈ ಒಂದು ಸರ್ವಿಸ್ ಅನ್ನೋ ಆ್ಯಂಗಲ್ಲಿಗೆ ಬಂದಾಗ ಅಲ್ಲಿ ನಮ್ಮ DC ಒಬ್ರಿದ್ರು. ಫಸ್ಟ್ ಮೀಟಿಂಗ್ ಹೋದಾಗ ನಾವೆಲ್ಲ ಈ ಕಡೆ ಕೂತಿದ್ವಿ, ಡಾಕ್ಟರ್ಸ್. DC ಕೂತಿದ್ರು ಆ ಕಡೆ. ಅವರು ಒಬ್ರು ADC ನ ಪರಿಚಯ ಮಾಡ್ಕೊಟ್ರು. ಇವರು ಇವಾಗ ಫ್ರೆಶ್ಲಿ ಅಪಾಯಿಂಟೆಡ್ ADC ಆಗಿ ಬಂದಿದ್ದಾರೆ, ಅಂದ್ರೆ ಪ್ರಮೋಷನ್ ಆಗಿ ಬಂದಿದ್ದಾರೆ ಸರ್ ಅಂತ ಹೇಳಿ. ಹಿ ವಾಸ್ ಆಲ್ಸೋ ಡಾಕ್ಟರ್. ಅವಾಗ ನನಗೆ ಫಸ್ಟ್ ಮೀಟಿಂಗ್ ಐ ರಿಮೆಂಬರ್ 2 hours ಫುಲ್ ಹತ್ತಿದ್ದೀನಿ ನಾನು. ಕಣ್ಣೀರ್ ತಡಿತಾನೆ ಇಲ್ಲ. 1 ಮಾರ್ಕ್ ಅರ್ಧ ಮಾರ್ಕಿಂದ ಆ ಕಡೆ ಕೂರ್ಬೇಕಾದವಳು ಈ ಕಡೆ ಕೂತಿದ್ದೀನಿ ಅಂತ. ಬಟ್ ಅದಾದ್ಮೇಲೆ ಕೂಡ ವರ್ಕ್ ಮುಗಿಸ್ಕೊಂಬಂದು ಓದ್ಬೇಕು ಅನ್ನೋದು ಆ ಪಿಕ್ಚರ್ ಕಣ್ಮುಂದೆ ಇತ್ತು. ಸೊ ಹಾರ್ಡ್ ವರ್ಕ್ ಮಾಡಕ್ ಅದ್ ಮೋಟಿವೇಶನ್. ಅದೇನು ಅಂದ್ರೆ UPSC KPSC ಜರ್ನಿ ಲಾಂಗ್ ಜರ್ನಿ. ಡಿಗ್ರಿ ಹೆಂಗಾಗುತ್ತೆ ಅಂದ್ರೆ ನಾವು ಹಾಕಿದ ಎಫರ್ಟ್ಸಿಗೆ ಪ್ರಪೋರ್ಷನೇಟ್ ಆಗಿ ನಮಗೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಬಟ್ UPSC KPSC ಏನಾಗುತ್ತೆ, ಲಾಟ್ ಆಫ್ ಲಕ್ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್. ಕೆಲವೊಂದೊಂದ್ಸಲ ಪೋಸ್ಟ್ ಕಮ್ಮಿ ಇರುತ್ತೆ, ಕೆಲವೊಂದೊಂದ್ಸಲ ಕರಿಯೋದೇ ಇಲ್ಲ, ಏಜ್ ಲಿಮಿಟ್ ಎಲ್ಲ ಬಹಳ ಬೇರೆ ಬೇರೆ ತೊಂದರೆಗಳಿರುತ್ತೆ. ಸೊ ಆ ಟೈಮಲ್ಲಿ ಒಂದೊಂದ್ಸಲ ಅರ್ಧ ಮಾರ್ಕ್ಸ್ ಅಲ್ಲಿ ಹೋಗುತ್ತೆ, ಒಂದೊಂದ್ಸಲ ಕ್ವೆಶನ್ಸ್ ಡಿಸ್ಕ್ವಾಲಿಫೈ ಆಗಿ ನಮ್ದು ತಪ್ಪಾಗ್ಬಿಡುತ್ತೆ. ಈ ತರ ಎಲ್ಲ ಫ್ಯಾಕ್ಟರ್ಸ್ ಇರ್ಬೇಕಾದ್ರೆ ಆ ಮೋಟಿವೇಶನ್ ಬೇಕು ಅನ್ನೋದಕ್ಕೆ ನಮಗೆ ಒಂದು ಫ್ಯಾಕ್ಟರ್ನ ನಾವೇ ಹುಡ್ಕೋಬೇಕು. ನಾನು ಅಲ್ಲಿ ಹಳ್ಳಿಲಿದ್ದಾಗ ನಾನು ಸರ್ವಿಸ್ ಮಾಡ್ಬೇಕು ಅನ್ನೋದು ಏನ್ ನಂದು ಉದ್ದೇಶ ಇತ್ತು, ಅದು ಜಾಸ್ತಿ ಗಟ್ಟಿ ಆಗ್ತಾ ಹೋಯ್ತು. ಈಗ ಪೇಷಂಟ್ ಬಂದ್ ನನ್ನ ಹತ್ರ ಏನೋ ಒಂದು ಕೇಳಿದ್ರೆ ನಾನು ಹೆಲ್ತ್ ಆಸ್ಪೆಕ್ಟ್ ಬಿಟ್ಟು ಬೇರೆ ಯಾವ ತರನೂ ಅವ್ರಿಗೆ ಹೆಲ್ಪ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ನನಗೆ ಇಲ್ಲ ನಾನು ತಗೋಬೇಕು, ನಾನು ಯಾಕೆ ಮಾಡ್ಬೇಕು ಅನ್ನೋಂಥ ಉದ್ದೇಶ ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಸೊ ಅದು ಯಾವಾಗ ಎಷ್ಟು ಸ್ಟ್ರಾಂಗ್ ಆಗ್ತಾ ಹೋಯ್ತು ಅಂದ್ರೆ ಅಷ್ಟು ಎಫರ್ಟ್ ಹಾಕಕ್ಕೆ ನಾನು ಅವಾಗ ಏನಾಯ್ತು, ನಾನು ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಐ ಸ್ಟಾರ್ಟೆಡ್ ರೀಡಿಂಗ್ ಆ್ಯಂಡ್ ರಿಲೇಟಿಂಗ್. ನಾವು ಏನಕ್ಕೆ ಓದ್ತಾ ಇದೀವಿ, ಅದು ಹೆಂಗೆ ಯೂಸ್ ಆಗುತ್ತೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅನ್ನೋದು ವರ್ಕ್ ಮಾಡ್ತಾ ಹೋದೆ. ವೆರಿ ಇಂಪಾರ್ಟೆಂಟ್. ಅದು ನನಗೆ ಆನ್ಸರ್ ರೈಟಿಂಗ್ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಅಲ್ಲಿ ಆನ್ಸರ್ ಮಾಡಿದ್ದಾಗಿರ್ಬೋದು, ಅಲ್ಲಿ ಹೆಲ್ಪ್ ಆಯ್ತು ಅನ್ಸುತ್ತೆ. ಸೊ ಇವಾಗ ನೀವು ಅಲ್ಲಿ ಇದ್ದು ಈಗ ನೀವು ಅಲೋನ್ ಆಗಿ ಮತ್ತೆ ನೀವು ಪ್ರಿಪ್ರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಡಿಸೈಡ್ ಮಾಡಿದ್ರಿ. ಬಟ್ ಆ ಟೈಮ್ ನಮಗೆ ನೋಟಿಫಿಕೇಶನ್ ತುಂಬ ಕಮ್ಮಿ ಪೋಸ್ಟ್ ನಮಗೆ ಆ ಟೈಮ್ ಕರೆದಿದ್ರು. ಸೊ ಇವಾಗ ಮತ್ತೆ ಇವೆಲ್ಲದನ್ನು ದಾಟಿ ಮತ್ತೆ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಯು ಟುಕ್ ಅಪ್ ದಟ್ ಚಾಲೆಂಜ್. ಸೊ ಆ ಟೈಮಲ್ಲಿ ನಿಮ್ಮ ಪ್ರಿಪ್ರೇಷನ್ ಹೆಂಗಿತ್ತು? ಆವಾಗ ಪ್ರಿಲಿಮ್ಸ್ ಇಂದು ಲೈಕ್ ಹೌ ವಾಸ್ ಅ ಸಿಚುಯೇಷನ್? ಸರ್ ನಾವು ಬರ್ದಿದ್ದು ಕೋವಿಡ್ ಬ್ಯಾಚ್. ನೀವು ಕೋವಿಡ್ ಅಲ್ಲಿ ಸರ್ವಿಸ್ ಕೂಡ ಸರ್ವ್ ಮಾಡಿದ್ರಿ. ನೀವು ಕೋವಿಡ್ ಅಲ್ಲಿ ಸರ್ವ್ ಮಾಡಿ ದೆನ್ ಅದಾದ್ಮೇಲೆ ಆ ಕೋವಿಡ್ ಇಂದ ಎಕ್ಸಾಮ್ ಪೋಸ್ಟ್ಪೋನ್ ಆದ್ಮೇಲೆ ಮತ್ತೆ ನೀವು ಕೇಮ್ ಬ್ಯಾಕ್ ಅಂಡ್ ರೋಟ್ ದ ಎಕ್ಸಾಮ್. ಓಕೆ. ಸೊ ಕೋವಿಡ್ ಟೈಮಲ್ಲಿ ಅವಾಗ ಕರೆಂಟ್ ಅಫೇರ್ಸ್ ಏನಾಗ್ತಾ ಹೋಯ್ತು, ಎವ್ರಿ ಟೈಮ್ ಅದು ಪೋಸ್ಟ್ಪೋನ್ ಆದಾಗ 2 months 3 months ಅದು ಕರೆಂಟ್ ಅಫೇರ್ಸ್ ಬಲ್ಕ್ ಆಗ್ತಾ ಹೋಯ್ತು. ಸೊ ಅವಾಗ ನಾವು 2019 ಕರೆಂಟ್ ಅಫೇರ್ಸ್ ನ ಓದಿ 20 ಓದ್ಬೇಕು. ಸೊ ಹೆಚ್ಚು ಕಮ್ಮಿ 2 ವರ್ಷದ ಕರೆಂಟ್ ಅಫೇರ್ಸ್ ರೆಡಿ ಆಗ್ಬೇಕಾಗಂತ ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ನೀವು ಲಾಸ್ಟ್ 15 days ಅಲ್ಲಿ ಮಾಡಿದ್ದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿದ್ರಿ ಸರ್, ಅದು ತುಂಬಾ ಹೆಲ್ಪ್ ಆಯ್ತು. ಅದರಿಂದ ನಂಗೆ ನೆನಪಿದೆ, ಫಸ್ಟ್ 15 minutes ಅಲ್ಲಿ ಬರೋಂತ ಕ್ರಿಸ್ಟಿನಾ ಕಾಚ್ ಕ್ವೆಶನ್ ನಾನು ಎಕ್ಸಾಮ್ ಹಾಲ್ ಅಲ್ಲಿ ನೋಡಿದ್ ಫಸ್ಟ್ ಕ್ವೆಶನ್. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ಆ ಟೈಮ್. ಅಲ್ಲ ಆ ಟೈಮಲ್ಲಿ ಇವಾಗ ನೀವು ಓದಿದೀರಾ, ಅದು ನಿಮಗೆ ಹೆಲ್ಪ್ ಆಯ್ತು, ದಟ್ ಈಸ್ ಫೈನ್. ಸೊ ಓದೋವಂಥ ಕ್ಯಾಂಡಿಡೇಟ್ಸೇ ಇಲ್ಲ ಅಂತಂದರೆ ಮೇ ಬಿ ಸೊ ಹೂ ಮುಡಿಯೋರೇ ಇಲ್ಲ ಅಂತಂದರೆ ಹೂ ಕಟ್ಟಾದರೂ ನಾವು ಏನು ಉಪಯೋಗ? ಸೊ ಹಾಗಾಗಿ ವಿ ಆಲ್ಸೋ ನೀಡ್ ಅ ಡೆಡಿಕೇಟೆಡ್ ಕ್ಯಾಂಡಿಡೇಟ್ಸ್ ಲೈಕ್ ಯು, ಸೊ ದಟ್ ಆ ಒಂದು ಕಷ್ಟದ ಫೇಸಲ್ಲೂ ಬಿಡಲಿಲ್ಲಂಗೆ ಎಫರ್ಟ್ಸ್ ಹಾಕಿ ಮಾಡಿ ನೀವು ಅದನ್ನು ಮಾಡ್ತಿರಲ್ಲ. ಸೊ ಆ ಥರ ಒಂದು ಮನೋಭಾವ ಎಲ್ಲ ಸ್ಟೂಡೆಂಟ್ಸು ಬೆಳೆಸ್ಕೊಳ್ಳಿ ಅನ್ನೋದು ಒಂದು ನಮ್ಮ ಆಶಯ. ಸೊ ಹಾಗಾಗಿ ಆಯಿತು, ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಸೊ ಐ ಗಾಟ್ ಎ ಕಾಲ್ ಫ್ರಮ್ ಯು. ನೀವು ಹೇಳಿದ್ರಿ ಪ್ರಿಲಿಮ್ಸ್ ಇವಾಗ ಕ್ಲಿಯರ್ ಆಯಿತು, ಬಟ್ ನೆಕ್ಸ್ಟ್ ಮೇನ್ಸ್ ಫೇಸ್ ಅಂತಂದಾಗ ಟೈಮ್ ಕಮ್ಮಿ ಇದೆ. ಜನರಲ್ಲ ಕೊಡೋ ಟೈಮಿಗೂ ನಿಮಗೆ ಸಿಕ್ಕಂಥ ಟೈಮು ಕಮ್ಮಿ ಇದೆ. ಸೊ ಆ ಮೇನ್ಸಲ್ಲಿ ಇವಾಗ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಆಗ್ತಾ ಹೋಯಿತು? ಹ್ಯಾಂಡ್ ರೈಟಿಂಗ್ ಆಗಲಿ ಅಥವಾ ಇವಾಗ ಸ್ಪೇಸಿಂಗು, ಪೆನ್ನು, ಇದು ನಿಮ್ಮ ಹತ್ರ ಇನ್ನೊಂದು ಇಂಟರ್ವ್ಯೂ ನಾನು ಮಾಡ್ತೀನಿ ಈಗ ಮೇನ್ಸ್ ರಿಲೇಟೆಡ್ ನೀವು ಹೆಂಗೆ ಇದು ಮಾಡಿದ್ರಿ ಅಂತ. ಬಟ್ ಆ ಮೇನ್ಸ್ ಫೇಸ್ ಹೆಂಗಿತ್ತು, ಯಾವ ಥರ ಆಗ್ತಾ ಹೋಯಿತು? ನನಗೇನಾಯಿತು ಅಂದರೆ ನಮ್ಮ ಬ್ಯಾಚ್ದು ಪ್ರಿಲಿಮ್ಸ್ UPSC KPSC ರಿಸಲ್ಟ್ ಒಂದೇ ದಿನ ಬಂತು ಸರ್. ಓಕೆ. UPSC ಆಗಲಿಲ್ಲ, KPSC ಆಯಿತು. ಓಕೆ. ನಾನು ಅವತ್ತಿನ ಒಂದೇ ದಿನ ಬಂತು, ಸಮಯದಲ್ಲಿ 2 hours ಗ್ಯಾಪಲ್ಲಿ ಬಂತು. ಸೊ ಅಂದ್ರೆ ಇದು ಒಂಥರ ಒಂದು ಪಾಸ್ ಆಗಿದೆ, ಒಂದು ಪಾಸ್ ಆಗಿಲ್ಲ. ಸೊ ನಾನು ಅವಾಗ ಇದ್ದಿದ್ದು 2 months ಟೈಮಲ್ಲಿ 1 month ನಾನು ಡಿಪ್ರೆಷನ್ ಅಲ್ಲೇ ವೇಸ್ಟ್ ಮಾಡಿದ್ದು. ನಾನು ಸ್ಟೂಡೆಂಟ್ಸಿಗೆ 2 ಅಟೆಂಡ್ ಮಾಡ್ತಿರೋ ಸ್ಟೂಡೆಂಟ್ಸಿಗೆ ಇದೊಂದು ಇದು ಕೈಲಿ ಅದೇನು ಅಂತ ಹೇಳ್ತಾರೆ, ಇಸ್ ಬೆಟರ್ ದೆನ್ 1000 ಇನ್ ದ ಬುಷ್ ಅಂತ.
ಸೊ ನಿಮ್ಮ ಕೈಲಿರೋ ಎಕ್ಸಾಮ್ನ ನೀವು ಇಗ್ನೋರ್ ಮಾಡಬೇಡಿ. ನಾನು ಇದ್ದಿದ್ದು 2 ಮಂತ್ಸಲ್ಲಿ 1 ಮಂತ್ ಈ ಥರ ಆಗಿಲ್ಲ UPSC, ಅಯ್ಯೋ ಯಾಕೆ ಅನ್ನೋ ಡಿಪ್ರೆಷನಲ್ಲೇ ಕಳೆದ್ಬಿಟ್ಟೆ. ಆಮೇಲೆ ಉಳಿದಿದ್ದು ಇನ್ನು 1 ಮಂತು. ಲಕ್ಕಿಲಿ ಮತ್ತೆ ಎಕ್ಸಾಮ್ 15 ಡೇಸ್ ಪೋಸ್ಟ್ಪೋನ್ ಆಯಿತು ನಮಗೆ. ಸೊ ಆ 45 ಡೇಸಲ್ಲಿ ನನಗೆ ನೆನಪಿರೋ ಪ್ರಕಾರ ನಾನು ದಿನಕ್ಕೆ ಅಟ್ಲೀಸ್ಟ್ 2 ಟೆಸ್ಟ್ ಬರೆದಿದ್ದೀನಿ. ಆನ್ ಆ್ಯನ್ ಆವ್ರೇಜ್ ನನಗೆ ನಿಮ್ಮ ಸ್ಟ್ರೆಂತ್ ಮತ್ತು ನಿಮ್ಮ ವೀಕ್ನೆಸ್ನ ನೀವು ಐಡೆಂಟಿಫೈ ಮಾಡ್ಕೋಬೇಕು. ನನಗೆ ಮೇನ್ಸಲ್ಲಿ ಅನಿಸಿದ್ದು ಲಾಸ್ಟ್ ಟೈಮ್ KPSC ಬರೆದಾಗ ನನ್ನ ಮೇನ್ಸಲ್ಲಿ ನನಗೆ ಆಗಿದ್ದು ತೊಂದರೆಗಳು ಏನು ಅಂತ ನೆನಪಿಸ್ಕೊಂಡು ಅದಕ್ಕೆ ಕರೆಕ್ಟಿವ್ ಆಗಿ ಈ ಸಲ ಮಾಡಿದೆ. ನಂಗೆ ಲಾಸ್ಟ್ ಟೈಮ್ GS 3 ಕಮ್ಮಿ ಬಂದಿತ್ತು. ಸೊ ಈ ಸಲ ಏನು ಮಾಡಿದೆ, ನಂದು ಕಾನ್ಸಂಟ್ರೇಷನ್ ಎವ್ರಿ ಡೇ 3 hours ಮಿನಿಮಮ್ GS 3 ಓದ್ತಿದ್ದೆ. ಆಮೇಲೆ ಐ ಮೇಡ್ ಶೋರ್ ವಾರಕ್ಕೆ ಅಟ್ಲೀಸ್ಟ್ GS 3 ಆನ್ಸರ್ಸ್ ಬರೀತಿದ್ದೆ. ಅದ್ರ ಜೊತೆ ಎಥಿಕ್ಸ್ ಪ್ಯಾರಲಲ್ ಆಗಿ ಮಾಡ್ತಾ ಹೋದೆ. GS 1 ವಾಸ್ ನೆವರ್ ಮೈ ಸ್ಟ್ರಾಂಗ್ ಸೂಟ್. ಸೊ ಅದ್ರಲ್ಲಿ ಆವ್ರೇಜ್ ಪ್ರಿಪ್ರೇಷನ್ ಮಾಡಿಕೊಂಡು GS 2ನ ಚೆನ್ನಾಗಿ ಮಾಡಿದೆ. ಈ ಥರ ನಿಮ್ಮದು ಸ್ಟ್ರೆಂತ್ ಪ್ರಕಾರ ನೀವು ಮಾಡಬೇಕು. ಇದ್ರೊಳಗೆ ನನಗೇನು ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳಬೇಕು ಅಂತಂದರೆ, ನಾನು ಯಾವುದೇ ಇನ್ಸ್ಟಿಟ್ಯೂಷನ್ ಪೇಪರ್ಸ್ ಬರೆದ್ರೂ ಕೂಡ ನಿಮ್ಮ ಹತ್ರ ಬಂದು ಕರೆಕ್ಷನ್ ಮಾಡಿಸ್ಕೊಂಡೆ. ಅಂದರೆ ಅವ್ರು ಬೇರೆಯವ್ರು ಕೊಟ್ಟಿದ್ದ ಇನ್ಪುಟ್ಸ್ ಜೊತೆಗೆ ನೀವು ಇನ್ಪುಟ್ಸ್ ಕೊಟ್ಟಿದ್ದೀರಾ, ಅದು ತುಂಬ ಹೆಲ್ಪ್ ಆಗಿದೆ. ಬಿಕಾಸ್ ಯಾಕಂದರೆ ಇವಾಗ ಆ ಟೈಮಲ್ಲಿ ನೀವು ಆನ್ಸರ್ ಶೀಟ್ಸನ್ನ ಇವಾಗ ಬಿಕಾಸ್ ನಾನಂತೂ ಅದೇನು ನಮಗೆ ಇರ್ರೆಸ್ಪೆಕ್ಟ್ ಆಫ್ ಇಟ್ ಯಾವುದೇ ಭೇದ ಭಾವ ಇಲ್ಲ, ನೀವು ಎಲ್ಲ ಆನ್ಸರ್ ಬರೆದ್ರೂ ನೀವು ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು ಅನ್ನೋದು ದಟ್ ವಾಸ್ ದ ಸೋಲ್ ಮೋಟಿವ್ ಇರುತ್ತೆ. ಸೊ ಹಾಗೆ ನೀವು ಆ ಟೈಮಲ್ಲಿ ಆನ್ಸರ್ ತೊಗೊಂಡು ಬಂದಾಗ ನಿಮ್ಮ ಆನ್ಸರ್ ವೇ ಆ್ಯಂಡ್ ವಿಧದಲ್ಲಿ ಅಬ್ಸರ್ವ್ ಮಾಡಿದಾಗ ಇಟ್ ವಾಸ್ ಆ್ಯಕ್ಚುಲಿ ಲಿಟಲ್ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್. ಬಿಕಾಸ್ ಯಾಕಂದರೆ ನಿಮ್ಮ ಲ್ಯಾಂಗ್ವೇಜ್ ಆಗಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗಲಿ ಇದು ಚೆನ್ನಾಗಿತ್ತು. ಸೊ ಆ ಟೈಮಲ್ಲಿ ಐ ರಿಮೆಂಬರ್ ವಿ ಮೇಡ್ ಒನ್ ಸ್ಟ್ರಾಟಜಿ ದಟ್ ಯು ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಎಥಿಕ್ಸ್, ಬಿಕಾಸ್ ಎಥಿಕ್ಸ್ ನಿಮಗೆ ವಂಡರ್ಫುಲ್ ಸ್ಕೋರ್ ಬರುತ್ತೆ ಆ್ಯಂಡ್ ಯು ಆರ್ ವೆರಿ ಗುಡ್ ಅಟ್ ಎಸ್ಸೆ. ನೀವೀಗ ಮೆನ್ಷನ್ ಮಾಡ್ದಂಗೆ ವಿ ಆ್ಯಕ್ಚುಲಿ ನೆಗ್ಲೆಕ್ಟೆಡ್ GS 1 ಆ್ಯಂಡ್ ಮೋರ್ ಆಫ್ GS 1ಅಲ್ಲಿ ಆ್ಯಸ್ ಎ ಜನರಲಿಸ್ಟಿಕ್ ರೈಟಿಂಗ್ಸನ್ನು ನಾವು ಮೋರ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಐ ಥಿಂಕ್ GS 1ಅನ್ನು ವಿ ಪ್ರಿಪೇರ್ಡ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮೋರ್ ಆಫ್. 2 ಅಲ್ಲಿ ಮತ್ತು 3 ಅಲ್ಲಿ ವಿ ಹ್ಯಾಡ್ ಪುಟ್ ಲಾಟ್ ಆಫ್ ಎಫರ್ಟ್ಸ್. ಐ ಥಿಂಕ್ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸನ್ನು ನೋಡಿದ್ರೆ ನೀವು ಹೆಚ್ಚು ಕಮ್ಮಿ ಎಲ್ಲರೂ ಹೇಳ್ತಾರಲ್ಲ ಶೀಟ್ಸ್ ಗಟ್ಟಲೆ ಆನ್ಸರ್ ಬರದೆ, ಹಂಗೆ ಬರದೆ ಹಿಂಗೆ ಬರದೆ ಅಂತ. ಸ್ಫೂರ್ತಿ ಅವರು KG ಗಟ್ಟಲೆ ಬರೆದಿದ್ದಾರೆ. ಓಕೆ, ಶೀಟ್ಸ್ ಗಟ್ಟಲೆ ಇಲ್ಲ. ಓಕೆ, ಬಿಕಾಸ್ ಐ ರಿಮೆಂಬರ್ ನಿಮ್ಮ ಆನ್ಸರ್ಸು ಬರಿತಾನೆ ಇದ್ರಿ. ದಿನಕ್ಕೆ ಒಂದು ಲೆಕ್ಕದಲ್ಲಿ ಕರೆಕ್ಷನ್ ಮಾಡೋರಿಗೆ ಬೋರ್ ಆಗ್ತಿತ್ತು, ಬಟ್ ನೀವು ಅದನ್ನು ಯು ಹ್ಯಾಡ್ ದಟ್ ಗ್ರಿಟ್ ಟು ರೈಟ್ ಸೋ ಮೆನಿ ಆನ್ಸರ್ಸ್. ಸೊ ಹಾಗಾಗಿ ಆ ಒಂದು ಸ್ಟ್ರಾಟಜಿ ಆ ಟೈಮಲ್ಲಿ ನಮಗೆ ವರ್ಕ್ ಆಯಿತು. ಬಟ್ ನೀವೇನು ಹೇಳ್ತೀರಾ, 4 ಪೇಪರ್ ನಾವು ಸಮವಾಗಿ ಫೋಕಸ್ ಮಾಡಬೇಕು, ಆರಲ್ಸ್ ಕೆಲವರು ಹೇಳ್ತಾರಲ್ಲ ಎಸ್ಸೆ ಮತ್ತು ಎಥಿಕ್ಸ್ ಫೋಕಸ್ ಮಾಡಿಕೊಂಡು ಮಧ್ಯದನ್ನು ನಾವು, ಅದು ಅಂದರೆ ಕಾಮನ್ ಸೆನ್ಸ್ ಅನಿಸುತ್ತೆ ಸರ್. ಅದು ಎಥಿಕ್ಸ್ ಏನಿದೆ ಅದು ಬಂದ್ಬಿಟ್ಟು ನಿಮ್ಮ ಪರ್ಸ್ನಾಲಿಟಿನ ಟೆಸ್ಟ್ ಮಾಡುತ್ತೆ. ಅದನ್ನ ನೀವು ರೂಢಿಸ್ಕೋಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನೀವು ಎಥಿಕ್ಸ್ ಆನ್ಸರ್ಸ್ನ ಇವತ್ತು ಕಲ್ತ್ಬಿಟ್ಟು ಇಂಟಿಗ್ರಿಟಿ ಸೋ ಆ್ಯಂಡ್ ಸೋ ಅಂತ ಬರಿಬೋದು, ಬಟ್ ಅದು ಬರಿಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾಣುತ್ತೆ ಇದು ಸೂಪರ್ಫಿಷಿಯಲ್ ಆಗಿದೆ ಅಂತ. ಸೊ ಎಥಿಕ್ಸಿಗೆ ಮತ್ತು ಎಸ್ಸೆಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ನಿಮ್ಮದೇ ಆದ ಒಂದು ಸ್ಟೈಲ್ ಆಫ್ ರೈಟಿಂಗ್ ಬರುತ್ತೆ. ಅದು ಐ ಥಿಂಕ್ ವಿಲ್ ಫೆಚ್ ಮೋರ್ ಮಾರ್ಕ್ಸ್. ಲಕ್ಕಿಲಿ ಐ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಬೋತ್ 175.5 ಇನ್ essay and 183 in ethics. I think top 2 no 3 you have ಒಂದು ಹೈಯೆಸ್ಟ್ ಸ್ಕೋರ್ ನಿಮ್ಮದು ಇತ್ತು. ಯಾಕಂದ್ರೆ ಫೈನಲ್ ಸ್ಕೋರ್ ಬಂದಾಗ ಚೆಕ್ ಮಾಡಿದಾಗ. ಆ್ಯಂಡ್ ಜನರಲ್ ಆಗಿ ಸುಮ್ಮನೆ ಕೇಳ್ತಿದ್ದೀನಿ ನಾನು, ಎಸ್ಸೆ ನಾನೇ ನಿಮ್ದೊಂದು 8ರಿಂದ 10 ಎಸ್ಸೆ ನಾನೇ ನೋಡಿದ್ದೀನಿ, ಬಟ್ ಯಾರಿಗೂ ತೋರಿಸಿಲ್ಲ ನೀವು ಆ್ಯಕ್ಚುಲಿ ಎಸ್ಸೆ ಎಷ್ಟು ಬರ್ದಿದ್ರಿ. 175 ನಿಮಗೆ ಬರ್ಬೇಕಂದ್ರೆ ನಿಜ ಹೇಳ್ರಿ, ಎಷ್ಟು ಎಸ್ಸೆ ನೀವು ಬರ್ದಿದ್ರಿ? ಇಲ್ಲ ಸರ್, ನಾನು ಎಸ್ಸೆ ಅಂತ ಬರೀತಿರ್ಲಿಲ್ಲ. ಇದು ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ. ನಿಮ್ಗೇನು ನೋಡಿದ್ದೀರಾ ಅದು ನಾವು ಮಾಕಲ್ಲಿ ಕುತ್ಕೊಂಡು ಬರ್ದಿರೋದು ಅಷ್ಟೇ. ಬಟ್ ಎಸ್ಸೆಗೆ ಏನು ಮಾಡ್ತಿದ್ದೆ ಅಂದರೆ ಫ್ಯಾಕ್ಟ್ ಫೈಲ್ ಅಂತ ರೆಡಿ ಮಾಡ್ಕೋತಿದ್ದೆ. ಈ ಪಾವರ್ಟಿ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಯಾವುದೋ ಒಂದು ಇಶ್ಯೂಗೆ ಮೋರ್ ದೆನ್ 1 ಆ್ಯಂಗಲ್ ಇದೆ ಅಂತಂದ್ರೆ ಆ ಆ್ಯಂಗಲ್ಸ್ದು ಫ್ಯಾಕ್ಟ್ ಫೈಲ್ ಅಂತ ರೆಡಿ ಮಾಡ್ಕೋತಿದ್ದೆ. ಇವಾಗ ನಾನು ಇದು ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ ಅದನ್ನ ನಾನು ಮುಂಚೆನೆ ಗೆಸ್ ಮಾಡಿದ್ದೆ. ಅದು GS 1 ಅಲ್ಲಿ ಟಾಪಿಕ್ ಕೂಡ ಇದೆ. ಸೊ ಅದಕ್ಕೆ ಮೋರ್ ದೆನ್ 1 ಆ್ಯಂಗಲ್ ಇದ್ದಿದ್ರಿಂದ ನಾನು ಅದನ್ನ ಮುಂಚೆನೆ ಒಂದು ಶೀಟಲ್ಲಿ ಒಂದೇ ಒಂದು ಪೇಜಲ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು, ಫ್ಯಾಕ್ಟ್ಸು, ಅದಕ್ಕೆ ರಿಲೇಟೆಡ್ ಇಶ್ಯೂಸ್ನೆಲ್ಲ ಬರೆದಿಟ್ಟಿದ್ದೆ. ಅದಕ್ಕೇನಾದರೂ ರೀಸೆಂಟಾಗಿ ಆ್ಯಡ್ ಆಗಿದ್ರೆ ಅದ್ರ ಮೇಲೆ ಒಂದು ಪೋಸ್ಟ್ ಇಟ್ ಮಾಡ್ಬಿಟ್ಟು ಹಾಕಿದ್ದೆ. ಸೊ ಅದು ಹೆಲ್ಪ್ ಆಯಿತು. ಎಜುಕೇಶನ್ ಕೂಡ ಅದೇ ಥರ ಆಗಿದ್ದು ನಮಗೆ. ನ್ಯಾಷನಲ್ ಈ ಸಲ ಏನು ಮಾಡ್ತು ಅಂದ್ರು KPSC 8 ಕೊಟ್ಟಿರಲಿಲ್ಲ, ಬರೀ 2 ಕೊಟ್ಟಿದ್ರು. ಸೊ ಅದು ಭಾಳ ಜನಕ್ಕೆ ಶಾಕ್ ಆಯಿತು. ಮಾಕಲ್ಲೇ ಬರ್ದಿದ್ರಿ ನೀವು NEP ನಮ್ದು ಇದರಲ್ಲಿ. ಸೊ ಹಾಗಾಗಿ ನಿಮ್ಮ NEP ಅಂತೂ ಚೆನ್ನಾಗಿತ್ತು. ಸೊ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ನಿಮಗೆ 165 ಅಂತೂ ಬರ್ಬೇಕಂತ ಅನ್ಕೊಂಡಿದ್ವಿ, ಬಂಪರ್ ನಿಮಗೆ ಅದು ಬಂತು. ಮೇ ಬಿ ನಿಮ್ದು ಅಷ್ಟೆಲ್ಲ ಹಾರ್ಡ್ ವರ್ಕು ಇಟ್ ಕೇಮ್ ಬ್ಯಾಕ್ ಆಸ್ ಲಕ್ ಅಂತ ಅನ್ಸುತ್ತೆ. ಇಲ್ಲ, ಐ ಫೀಲ್ ಇಫ್ ಯು ಪುಟ್ ಇನ್ 10% ಆಫ್ ಹಾರ್ಡ್ ವರ್ಕ್, that extra 10% converts into luck. Okay. I always feel ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರು
ಒಂದು ಎಕ್ಸಾಮಿಗೆ ಬೇಕಿರೋವಂಥ ಎಫರ್ಟ್ಸು ಮತ್ತು ಅದಕ್ಕೆ ಬೇಕಾಗಿರೋವಂಥ ರೆಸ್ಪೆಕ್ಟ್ ಕೊಟ್ಬಿಟ್ಟು ಓದಲಿಲ್ಲ ಅಂದರೆ ಐ ಥಿಂಕ್ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಆಲ್ಸೋ ಡೋಂಟ್ ಕ್ಲಿಯರ್. ದೇರ್ ವರ್ ಪೀಪಲ್ ನನ್ನ ಜೊತೆಗೇ ಬರ್ದವರು, ಸೋ ಮೆನಿ ಕ್ಯಾಂಡಿಡೇಟ್ಸ್ ಹೂ ಆರ್ ಗಿವಿಂಗ್ UPSC, ಐ ಥಿಂಕ್ ಕ್ಲಿಯರ್ಡ್ UPSC ಆಲ್ಸೋ ಕುಡ್ ನಾಟ್ ಕ್ಲಿಯರ್ KPSC ಬಿಕಾಸ್ KPSCನಲ್ಲ ಯಾವುದೇ ಎಕ್ಸಾಮ್ ಆದರೂ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ. ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಡೆಡಿಕೇಟೆಡ್ ಎಫರ್ಟ್ಸು. ಕರೆಕ್ಟ್. ಇದ್ರ ಜೊತೆಗೆ ನಾನು ಇನ್ನೊಬ್ಬರು ವ್ಯಕ್ತಿನ ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒನ್ ಸೈಡ್ ಆಫ್ ದ ಇದರಲ್ಲಿ ನಾನು ನಿಮಗೆ ಗೈಡ್ ಮಾಡಿ ಇದು ಮಾಡಬೇಕಾದ್ರೆ ಈಕ್ವಲೆಂಟ್ಲಿ ನಿಮ್ಮ ಜೊತೆ ಇದ್ದು ಸೋಮು ಸರ್, ಟಾಪರ್ IAS. ಸೊ he was more than anything. He was there as a not a mentor. He's more than family to me. I've always told this everywhere. Yes. ಅದು ಸರ್ ವಾಸ್ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಮೈ ಪ್ರಿಪ್ರೇಷನ್. ಕರೆಕ್ಟ್. ಯಾಕಂದ್ರೆ ಈಗ ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಇನ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, ನಮ್ಮ ಬಗ್ಗೆ ಅಷ್ಟೇ ಮಾತಾಡ್ರಿ. ಬಿಕಾಸ್ ಯಾಕಂದ್ರೆ ನಾನು ಈ ಇಲ್ಲ ಎಲ್ಲ ಕಡೆಯಿಂದ ನಿಮ್ಮ ಹತ್ರ ನಾನು ಭಾಳ ಬಂದು ಕೇಳ್ಕೊಂಡಿದ್ದೀನಿ. ಬಿಕಾಸ್ ಅದು ಒಂದು ಬಾಂಡ್ ಅನ್ನೋದು ಬಂದಿತ್ತು ನಿಮ್ಮ ಹತ್ರ ಟೀಚರ್ ಅಂತ ಹೇಳಿ. ಬಟ್ ಅಲ್ಲದೆ ಬೇರೆ ಎಷ್ಟೊಂದು ಕಡೆಗೆ ಕೋಚಿಂಗ್ ಎಲ್ಲರೂ ಹೋಗ್ತಾರೆ ಸರ್, ಎಲ್ಲರೂ ಹೋಗಿದ್ದೀನಿ, ನಾನು ಹೋಗಿದ್ದೀನಿ. ಎಲ್ಲೆಲ್ಲಿ ಏನೇನು ಕ್ಲಾಸಸ್ ಚೆನ್ನಾಗಿತ್ತು ಅದನ್ನೆಲ್ಲ ಎಲ್ಲ ಕಡೆಯಿಂದನೂ ನಾಲೆಡ್ಜ್ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ದ ಎಂಡ್ ಆಫ್ ದ ಡೇ ನಾನು ಬಂದ್ಬಿಟ್ಟು ಕೇಳ್ತಿದ್ದಿದ್ದು ಅಂದರೆ ಸೋಮು ಸರ್ನ, ನಿಮ್ಮನ್ನ ಮಾತ್ರ. ಸೋಮು ಸರ್ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಫೈನಲಿ ದಟ್ D-Day ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ನಿಮ್ದೆಲ್ಲ ಆಯಿತು, ದಟ್ ಈಸ್ ಫೈನ್. ಇಂಟರ್ವ್ಯೂದಾಗಿದೆ ಆ್ಯಂಡ್ ರಿಸಲ್ಟ್ಸ್ KS ಅನೌನ್ಸ್ ಆಗಿದೆ ಅಂತ ಈಗ ಬಂದಿದೆ. ಇದರಲ್ಲಿ ಈವನ್ ಐ ವಾಸ್ ಲೈಕ್ ನನಗೆ ಎಂತಾರೆ ಎಂಥೂಸಿಯಾಸಮ್ಗಿಂತ ನನಗೂ ಕೂಡ ತುಂಬ ಕೈ ನಡುಗ್ತಾ ಇತ್ತು, ಈ ಸತಿ ಸ್ಫೂರ್ತಿದು ಬರುತ್ತಲ್ಲ ಅಂತ. ನನ್ನ ಪಾರ್ಟ್ ಆಫ್ ದಿ ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ. ನಾನು ಏನು PDF ಬಂತಲ್ಲ, PDF ನಾನು ತಕ್ಷಣ ಸ್ಕ್ರೋಲ್ ಮಾಡಿದೆ. ಅದು ಓಪನ್ ಮಾಡಿದೆ, ನಾನು ಸ್ಕ್ರೋಲ್ ಮಾಡಿ ನೋಡ್ಕೊತ ಹೋಗ್ತೀನಿ. ಇಡೀ PDF ಅಲ್ಲಿ ನಿಮ್ಮ ಹೆಸರೇ ಇಲ್ಲ. ನಿಮ್ಮ ಹೆಸರು ಆಮೇಲೆ ಹೆಸರು ಹೇಳಿಲ್ಲ ಅಂತ ನಾನು ಸರ್ಚ್ ಮಾಡಿದಾಗ ಹೆಸರು ಬಂತು, ನಿಮ್ಮದು ಟಾಪಲ್ಲಿದೆ. ಸೊ ನೀವು ಟಾಪಲ್ಲ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀರಾ ಅಂದರೆ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಶಾಕ್. ಇದೇನಾ, ಹೌದಾ ಇಲ್ವಾ? ನಾನೊಂದು ಸ್ವಲ್ಪ ಐ ಟುಕ್ ಟೈಮ್. ಓಕೆ, ಸ್ಫೂರ್ತಿ ಕ್ಲಿಯರ್ ಆಗಿದೆ. ದೆನ್ ನಾನು ನಿಮಗೆ ಕಾಲ್ ಮಾಡಿದೆ, ಸ್ಫೂರ್ತಿ ಹಿಂಗೆ ಕ್ಲಿಯರ್ ಆಗಿದೆ, ಯು ಆರ್ ದ ಟಾಪರ್ ಅಂತ ನಾನು ನಿಮಗೆ ಹೇಳಿದೆ. ನೀವು ಯು ಆರ್ ಲೈಕ್ ಯು ಸೈಡ್ ತಮಾಷೆ ಮಾಡಿಬಿಡಿ, ಯು ಆರ್ ನಾಟ್ ಸೀರಿಯಸ್. ಅಂದರೆ ಆ ಟೈಮಲ್ಲಿ ನೀವೇನು ಮಾಡ್ತೀರಾ? ನಿಮ್ಮ ಪಾರ್ಟ್ ಆಫ್ ದ ಸ್ಟೋರಿ ಏನು? ಡ್ಯೂಟಿ ಮುಗಿಸ್ಕೊಂಬಂದು ಮಲಗಿದ್ದೆ ಸರ್. ಗೌರಿಬಿದನೂರಲ್ಲೇ ಇದ್ರಿ? ಇಲ್ಲ ಅವತ್ತು ಸ್ಯಾಟರ್ಡೇ ಇತ್ತು, ಫ್ರೈಡೇ ಇತ್ತು, ನೆನಪಿಲ್ಲ. ಬೆಂಗಳೂರು ಮನೆಗೆ ಬಂದಿದ್ದೆ, ಮಲಗಿದ್ದೆ, ಸುಸ್ತಾಗಿತ್ತು, ಡ್ರೈವ್ ಮಾಡ್ಕೊಂಬಂದು ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ಟಿದ್ದೆ. ಮೆಸೇಜ್ಗಳು ಬಂದಿತ್ತು, ನಾನು ನೋಡಿರ್ಲಿಲ್ಲ. ನೀವು ಫೋನ್ ಮಾಡ್ಬಿಟ್ಟು ನೀನ್ ರಿಸಲ್ಟ್ ಬಂದಿದೆ ಅಂತ ಹೇಳಿದಾಗ ನಾನು ತಮಾಷೆ ಮಾಡ್ತಿದ್ದೀರಾ ಅನ್ಕೊಂಡೆ. ವಾಪಸ್ ನೀವೇ ಸರ್ PDF ಕಳ್ಸಿ. ನೀವು PDF ಕಳಿಸ್ದಾಗ ನೋಡಿದಾಗ್ಲೇ ಗೊತ್ತಾಗಿದೆ. ಸೊ ಆ ಕಡೆಯಿಂದ ನನಗೆ ಆಮೇಲೆ ಮತ್ತೆ ನೀವು PDF ನೋಡಿ ಕಾಲ್ ಮಾಡಿದ್ರಿ. ಫಸ್ಟ್ 6 ಸೆಕೆಂಡ್ಸ್ ಸೈಲೆಂಟು, ಅದಾದ್ಮೇಲೆ ನೆಕ್ಸ್ಟ್ 6 ಸೆಕೆಂಡ್ಸು ಬರೀ ನಿಮ್ದು ಅಳೋ ವಾಯ್ಸ್ ಕೇಳಿಸ್ತಿದೆ. ದೆನ್ ಅದಾದ್ಮೇಲೆ ಯು ಸೆಡ್, ಸರ್ ನಾನು ಇದಕ್ಕೋಸ್ಕರ ವಿಪರೀತ ಕಷ್ಟ ಬಿದ್ದಿದ್ದೀನಿ, ಎಷ್ಟು ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಲೈಫಲ್ಲಿ ನನಗೆ ಗೊತ್ತು. ಇವಾಗ ಇದು ರಿಸಲ್ಟ್ ಬಂದಿದೆ, ಐ ಡೋಂಟ್ ನೋ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ನನಗೆ ಫುಲ್ ಶಿವರ್ ಆಗ್ತಿದೆ, ಐ ಡೋಂಟ್ ನೋ ಅಂತ ಬಿಟ್ಟು ಹೇಳಿದ್ರಿ. ಆ ಮೂಮೆಂಟಲ್ಲಿ ಹೆಂಗೆ ಅನಿಸಿತ್ತು? ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು ಒಂದೇ ಸತಿ ವಾಪಸ್ ಬಂದಂಗೆ ಆಯ್ತಾ? ಅದು ಆಯಿತು ಸರ್. ಅದೇನಾಯಿತು, ಕಾಲೇಜಲ್ಲೆಲ್ಲ ಚೆನ್ನಾಗೇ ಓದ್ತಿದ್ದೆ, ಅಬೋವ್ ಆ್ಯಾವ್ರೇಜ್ ಇದ್ದೆ. ಅದು ಆ ಒಂದು ಏನು ಪಾಸ್ ಆಗದಿರೋ ಮಧ್ಯ ಒಂದು 2 ವರ್ಷ ಡಾರ್ಕ್ ಫೇಸ್ ಏನಾಗಿತ್ತಲ್ಲ, ಆ ಟೈಮಲ್ಲಿ ತುಂಬ ನಾನಾಗಿರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅಯ್ಯೋ ಮದುವೆ ಮಾಡದೆ ಮನೇಲಿ ಇಟ್ಕೊಂಡಿದ್ದೀರಾ ಅಂತ ಅವ್ರು ಕೇಳಿದ್ದಾಗಿರ್ಬೋದು, ಅಥವಾ ತಲೆ ಕೆಡ್ಸ್ಕೊಬೇಡ ವಾಪಸ್ ಅಟ್ಲೀಸ್ಟ್ MBBS ಮಾಡಿದ್ಯಾ ಅಂತ ಜನ ಟಾಂಟ್ ಮಾಡಿದ್ದಿರ್ಬೋದು, ಆಗಲ್ಲ ನಿನ್ನ ಕೈಲಿ ಹೋಗ್ಲಿ ಬಿಟ್ಬಿಡು ಅಂತ ಹೇಳಿದ್ದಾಗಿರ್ಬೋದು. ಅದೆಲ್ಲ 1 ಸೆಕೆಂಡಿಗೆ ನಮ್ಮ ತಂದೆ ತಾಯಿ ಹಾಕಿದ ಎಫರ್ಟ್ಸ್, ನಮ್ಮಮ್ಮ ಕಣ್ಣು ಮುಂದೆ ಕೂತಿದ್ರು ಅವತ್ತು, ಅವ್ರು ಹಾಕಿದ ಎಫರ್ಟ್ಸ್ಗೆ ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಕ್ತು ಅಂತ ಅನ್ನಿಸ್ತು. ಅವರು ವೇಟ್ ಮಾಡಿದ್ದಕ್ಕಾಗಿರ್ಬೋದು, ಅಥವಾ ನಾನು ಅವ್ರ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟು ಎಲ್ಲಾ ಸೊಸೈಟಲ್ ಪ್ರೆಷರ್ಗಳನ್ನ ಅವ್ರು ತಡೆದಿಟ್ಕೊಂಡು. ಹೌದು ಸರ್, ಅದು ನನ್ನ ತನಕ ಬರ್ದೆ ಅವರು ಹೋಲ್ಡ್ ಮಾಡಿದ್ರು. ಈ ಟೈಮಲ್ಲಿ ನನ್ನ ಮಮ್ಮಿ ಪಾಪ ಆಗಿರ್ಬೋದು, ನನ್ನ ತಂಗಿ ತಮ್ಮ ಆಗಿರ್ಬೋದು, ಅವರಿಬ್ರು ನನಗಿಂತ ಚಿಕ್ಕವರಾಗಿದ್ರು ಕೂಡ ಅವ್ರು ನನ್ನ ತುಂಬಾ ಸಲ ಕನ್ಸೋಲ್ ಮಾಡಿದ್ರು. ಸೊ ಆ ಮೂಮೆಂಟ್ ಅದು. ಸೊ ಈಗ ನಿಮ್ಮ ತಂದೆ ರಿಟೈರ್ಡ್ ಆಗಕ್ಕಿಂತ ಮುಂಚೆ ನೀವು ಗ್ರೂಪ್ ಎ ಆಫೀಸರ್ ಆಗಿ ಎಂಟರ್ ಆದಾಗ ನಿಮ್ಮ ತಂದೆಯ ಭಾವನೆ, ಸೊ ಆ ಮೂಮೆಂಟಲ್ಲಿ ರಿಸಲ್ಟ್ ಬಂತು, ನಿಮ್ಮ ತಂದೆ ಲಾಸ್ಟ್ ಇಯರ್ ಆಫ್ ಸರ್ವಿಸ್ 2 ಇಯರ್ಸ್ ಏನೋ ಸರ್ವಿಸ್ ಇತ್ತು ಅವ್ರದ್ದು, ಅವ್ರ ಸರ್ವಿಸ್ ಇನ್ನೇನು ಮುಗಿಸ್ಬೇಕು, ಆ ಟೈಮಲ್ಲಿ ನೀವು ಗ್ರೂಪ್ ಎ ಆಫೀಸರ್ ಆಗಿ ನೀವು ಸರ್ವಿಸಿಗೆ ಎಂಟರ್ ಆದ್ರಿ. ಅವಾಗ ನಿಮ್ಮ ತಂದೆ ಮುಖದಲ್ಲಿ ಆ ಒಂದು ಹೆಂಗಿತ್ತು, ಆ ಟೈಮ್ ಹೆಂಗಿತ್ತು, ಸಿಚುವೇಶನ್ ಹೆಂಗಿತ್ತು, ನಿಮ್ಮ ಮನೆಯಲ್ಲ ವಾತಾವರಣ ಹೆಂಗಿತ್ತು? ನಿಜ ಹೇಳಬೇಕು ಅಂದರೆ ಎಲ್ಲರೂ ಮನೇಲಿ ಎಲ್ಲರೂ ಅಂದರೆ ರಿಲೇಟಿವ್ಸ್ ಎಲ್ಲ ತುಂಬ ಖುಷಿಯಾಗಿದ್ರು. ಬಟ್ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಮಾತ್ರ, ನಮ್ಮ ಚಿಕ್ಕಪ್ಪ ಒಬ್ಬರಿದ್ದಾರೆ, ಅವರು 3 ಜನ ಮಾತ್ರ ಇದಾಯಿತು ಮುಂದೆ ನೋಡು ಅಂತ ಹೇಳಿದ್ದು. ನನಗಿನ್ನ ನೆನಪಿದೆ, ನಾನು ಡ್ಯೂಟಿಗೆ ಜಾಯ್ನ್ ಆಗಿದ್ದು ಮೊದಲನೇ ದಿನ ನಮ್ಮಪ್ಪ ನನ್ನ ಹತ್ರ ಭಾಷೆ ತೊಗೊಂಡಿದ್ರು.
ಯಾವತ್ತೂ ಡ್ಯೂಟಿ ಕರೆಕ್ಟ್ ಟೈಮಿಗೆ ಹೋಗ್ತೀನಿ, ಆಮೇಲೆ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಲ್ಲ ಅಂತೇಳಿ ಪ್ರಮಾಣ ಮಾಡುವಂತ. ಸೊ ಅವರು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅದು ದೇವಸ್ಥಾನ ಅಂತ ಅನ್ನೋರು. ಅಂದ್ರೆ ಮನೆಯಲ್ಲಿ ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ ದೇವಸ್ಥಾನ ಅಂತ ನಂಬಿದ ವ್ಯಕ್ತಿ ಅವರು. ಅವತ್ತು ಅವರು ಖುಷಿ ಪಟ್ರು, ಇನ್ನ ಜಾಸ್ತಿ ಅಚೀವ್ ಮಾಡ್ಲಿ ಅನ್ನೋದು ಅವ್ರ ಆಸೆ ಆಗಿತ್ತು. ಅದು ಅದೇ ಹೋಪ್ಫುಲ್ ಅಷ್ಟೇ, ಹೋಪ್ಫುಲ್ ಅಲ್ಲಿ. ಸೊ ಇವತ್ತು ನೀವು KS ನಲ್ಲಿ ಟಾಪರ್ ಅಂದ್ರೆ ಇವಾಗ ನೆಕ್ಸ್ಟ್ KS ಎಕ್ಸಾಮ್ ಬರೋವರೆಗೂ ಲಾಸ್ಟ್ 2 years ಎಲ್ಲರ ಬೈನಲ್ಲಿ ಸ್ಫೂರ್ತಿ ಸಕ್ರಿ ಹೆಸರಿದೆ. ಇವಾಗ ನೆಕ್ಸ್ಟ್ ಇವಾಗ ನಿಮ್ಮ ಒಂದು ಸ್ಥಾನದಲ್ಲಿ ಕುತ್ಕೊಂಡು ನಾವು ಒಂದು ಅಧಿಕಾರಿ ಆಗಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನ ಹಿಡ್ಕೊಂಡು ಭಾಳಷ್ಟು ಜನ ಸ್ಟೂಡೆಂಟ್ಸ್ ಪ್ರಿಪೇರ್ ಮಾಡ್ತಿದ್ದಾರೆ. ಈಗ KS ಎಕ್ಸಾಮ್ ಹತ್ರ ಇದೆ ಕೂಡ. ನಾನು ಈ ಟೈಮಲ್ಲಿ ನಿಮ್ಮನ್ನು ಇಂಟರ್ವ್ಯೂಗೆ ಯಾಕೆ ಹೇಳಿದೆ ಅಂತಂದರೆ, ನಾನು ಇವಾಗ ಭಾಳಷ್ಟು ಕಾಲ್ಸ್ ಬರ್ತಿದೆ, ನಾನು ಮಾತಾಡ್ತಾ ಇದ್ದೀನಿ ದಿನನಿತ್ಯ. ನನ್ನ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ನಾನು ಅವ್ರಿಗೆ ಸಮಾಧಾನ ಮಾಡ್ತಿದ್ದೀನಿ. ಅವ್ರು ಏನಂತಂದರೆ, ಬಿಡ್ರಿ ಸರ್, ಸುಮ್ಮನೆ ನಮ್ಮ ಸಮಾಧಾನಕ್ಕೋಸ್ಕರ ಹೇಳ್ತೀರಾ, ಬಿಕಾಸ್ ಐ ಹ್ಯಾವ್ ಟೇಕನ್ ಯುವರ್ ನೇಮ್. ಸ್ಫೂರ್ತಿನೂ ಇಷ್ಟು ಕಷ್ಟ ಬಿದ್ದಿದ್ರು, ಇವತ್ತು ಫಸ್ಟ್ ರ್ಯಾಂಕ್ ಇದ್ದಾರೆ, ಇವತ್ತು ಆಫೀಸರ್ ಇದ್ದಾರೆ, ಸುಮ್ಮನೆ ರೀ ಸರ್ ನೀವು ನಮಗೆ ಸಮಾಧಾನಕ್ಕೋಸ್ಕರ ಹೇಳ್ತೀರಾ ನಾನು ಸಮಾಧಾನ ಮಾಡೋದಕ್ಕಿಂತನೂ ನಿಮ್ಮ ಒಂದು ಜೀವನನ ನಾನು ಇಲ್ಲಿ ಟ್ರಾನ್ಸ್ಪರೆಂಟಾಗಿ ಆಸ್ಪರೆಂಟ್ಸ್ಗಳ ಮುಂದೆ ಇಟ್ಟಾಗ ಅವರಿಗೆ ಒಂದು ನಿಜಾಂಶ ಗೊತ್ತಾಗುತ್ತೆ. ಸೊ ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಾರ್ ದಿ ಆಸ್ಪರೆಂಟ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೇನು ಅಂತಂದರೆ, ಒಂದು ಮೇನ್ ಥಿಂಗ್ ಈ ಜರ್ನಿಲಿ KPSC UPSC ಜರ್ನಿಲಿ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬ್ಲೈಂಡಾಗಿ ಸೋರ್ಸಸ್ನ ಫಾಲೋ ಮಾಡಿದರೆ ಸಕ್ಸಸ್ ಸಿಗೋಲ್ಲ. ನಿಮಗೆ ಏನು, ನಿಮ್ಮದು ಅಪ್ಸ್ ಏನು, ನಿಮ್ದು ಏನು ಡೌನ್ಸು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ದು ವೀಕ್ನೆಸ್ ಏನು ಅಂತ ನೀವು ಐಡೆಂಟಿಫೈ ಮಾಡಿಕೊಂಡು ಅದ್ರ ಮೇಲೆ ನೀವು ಎಫರ್ಟ್ಸ್ ಹಾಕಿದರೆ, ಅದಕ್ಕೆ ಬೇಕಾಗಿರೋ ಮೆಂಟರ್ಶಿಪ್ ನಿಮಗೆ ತೊಗೊಂಡ್ರೆ ಇದು ಎಕ್ಸಾಮ್ ಅದು UPSCಲಿ ನನಗೊಂದು ಸ್ವಲ್ಪದಲ್ಲಿ ತೊಂದರೆ ಆಯಿತು. ಬಟ್ ಅದು ಬಿಟ್ಟರೆ UPSC ಕೂಡ ಅಂಥ ಕಷ್ಟ ಏನಿಲ್ಲ ಎಕ್ಸಾಮ್. ಪ್ರಿಲಿಮ್ಸ್ನೆಲ್ಲ ನೀವು ಅಟೆಂಡ್ ಮಾಡಿರೋರನ್ನ ನೋಡಿದ್ರು ಅಷ್ಟೇ ಹೇಳೋದು. ಹಾರ್ಡ್ ವರ್ಕಿಗೆ ಏನು ಸಬ್ಸ್ಟಿಟ್ಯೂಟ್ ಇಲ್ಲ. ಯಾವುದೋ ಎಕ್ಸಾಮ್ನ ನಾವು ಹಳ್ಳಿಯಿಂದ ಬಂದಿರೋದು, ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಆಗಿರ್ಬೋದು, ಅಥವಾ ನೀವು ಪ್ರೀಮಿಯರ್ ಇನ್ಸ್ಟಿಟ್ಯೂಟಲ್ಲಿ ಓದಿಲ್ಲ, ನಾನು IIT ಅಲ್ಲ, ನಾನು ಇಲ್ಲೇ ಯಾವುದೋ ಕಾಲೇಜು, ಈ ಥರ ಎಲ್ಲ ಕಾಮರ್ಸ್ ನಾನು ಆರ್ಟ್ಸ್ ನಾನು ಇದೇನು ಮ್ಯಾಟ್ರ್ ಆಗಲ್ಲ. ಎಲ್ಲರೂ ಲೆವೆಲ್ ಪ್ಲೇಯಿಂಗ್ ಪ್ಲಾಟ್ಫಾರ್ಮಲ್ಲಿ ಇರ್ತಾರೆ. ಇದು ಬಂದಾಗಿಂದ ಗ್ರೌಂಡ್ ಝೀರೋಯಿಂದ ನೀವು ಎಷ್ಟು ಹಾರ್ಡ್ ವರ್ಕ್ ಹಾಕ್ತೀರಾ, ಸ್ಮಾರ್ಟ್ ವರ್ಕ್ ಅಂದ್ರೇನು, ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ನ ನೀವು ತಿಳ್ಕೊಂಡು ವರ್ಕ್ ಮಾಡ್ತೀರಾ, ಅದೆರಡು ಬ್ಯಾಲೆನ್ಸ್ ಮಾಡಿದರೆ ಈ ಎಕ್ಸಾಮ್ ಡೂಯಬಲ್ ಅಂತ ಅನಿಸುತ್ತೆ. ಓಕೆ, ಒಂದು ಕಿವಿ ಮಾತು ನಾಡಿದ್ದು ಬರ್ತಿರೋ KS ಪ್ರಿಲಿಮ್ಸ್ಗೆ ಒಂದು ಮಾತು. Either it may be mocks or revisions or like what you suggest? I suggest write lot of mocks. ಆದಷ್ಟು KSಗೆ ನಾಟ್ ಜಸ್ಟ್ ಒಂದು ಈಗ ನೀವು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಹಿಸ್ಟ್ರಿ ಆಗಿರಲಿ, ಸ್ಟ್ಯಾಟಿಕಲ್ಲಿ ಕೂತ್ಕೊಳ್ಳೋದಾಗಿರಲಿ, ಅಥವಾ ಬರೀ ಕರೆಂಟ್ ಅಫೇರ್ಸ್ ಓದ್ತಿರೋದಾಗಿರಲಿ ಮಾಡಬೇಡಿ. ಕರೆಂಟ್ ಅಫೇರ್ಸ್ ಜೊತೆಗೆ ಸ್ಟ್ಯಾಟಿಕ್ನ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಎಲ್ಲರೂ ಕೂತ್ಕೊಂಡು ಬ್ಲೈಂಡ್ ರೇಸಲ್ಲಿ ಟೆಸ್ಟ್ಸ್ ಬರಿತಾ ಇದ್ದಾರೆ. ಟೆಸ್ಟ್ ಬರೆದ್ಮೇಲೆ ಎಲ್ಲಿ ತಪ್ಪಾಗಿರುತ್ತೆ ಅದನ್ನ ಹೋಗಿ ನೀವು ಸರಿ ಯಾವಾಗ ಮಾಡ್ಕೊಳ್ಳಲ್ಲ. ನಮ್ಮ ನೆಗೆಟಿವ್ಸ್ ಯಾಕೆ ಇಷ್ಟು ಜಾಸ್ತಿ ಬರ್ತಿದೆ ಅಥವಾ ಪಾಸಿಟಿವ್ಸ್ ಯಾಕೆ ಜಾಸ್ತಿ ಆಗ್ತಿಲ್ಲ, ಅದನ್ನ ನೀವು ವರ್ಕ್ ಮಾಡೋವರೆಗೂ ಪ್ರಿಲಿಮ್ಸ್ ಅಲ್ಲಿ ಒಂದು ಸ್ವಲ್ಪ ತೊಂದರೆಗಳಾಗುತ್ತೆ. ನೀವು ಯಾವಾಗ ಅದು ನಮ್ಮ ನೆಗೆಟಿವ್ಸ್ನ ಕಮ್ಮಿ ಮಾಡ್ತಾ ಬರ್ತೀರಾ ಪ್ರಿಲಿಮ್ಸ್ ಅಲ್ಲಿ, ಅಷ್ಟು ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಐ ರಿಮೆಂಬರ್ ಡ್ಯೂರಿಂಗ್ 1 year ಒಂದು ಯಾವುದೋ ಒಂದು ವರ್ಷದ ಪ್ರಿಪ್ರೇಷನಲ್ಲಿ ನಿಮ್ಮ ಜೊತೆ ನಾನು ಆಲ್ಮೋಸ್ಟ್ ಒಂದು 300 ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಅದಾದಮೇಲೆ ನನಗೆ ಅರ್ಥ ಆಗಿದ್ದೇನೆಂತಂದರೆ 300 ಕ್ವಶನ್ಸ್ ಇಷ್ಟು ಸಾಲ್ವ್ ಮಾಡಿದ್ರೆ ಹೆಂಗೆ ಅಂತ. ಬಟ್ ಆಮೇಲೆ ನನಗೆ ಅರ್ಥ ಆಗಿದ್ದು, ಐ ಥಿಂಕ್ ಯು ಸಾಲ್ವ್ 10,000 ಗಟ್ಟಲೆ ನೀವು MCQs ಅವಾಗ ಫೇಸಲ್ಲಿ ನೀವು ಸಾಲ್ವ್ ಮಾಡಿದ್ರಿ UPSCಗೆ ನೀವು. ಸೊ ಈಗ ಈ ಮಾರ್ಕ್ಸಲ್ಲಿ ಅಷ್ಟು ಇಂಪಾರ್ಟೆಂಟಾ ಮಾರ್ಕ್ಸ್ ಸಾಲ್ವ್ ಮಾಡೋಂಥದ್ದು? ಯಾಕಂದರೆ ಇವಾಗ ಮೊನ್ನೆವರೆಗೂ ಹುಡುಗರಿಗೆ, ಈಗ ನಾವು ಕೂಡ ಮಾರ್ಕ್ಸ್ ನಡೆಸಿದ್ದೀವಿ, ಮಾರ್ಕ್ಸ್ ಬರೀ ಬರ್ರೋ ಅಂದ್ರೆ ಸರ್ ಇನ್ನೂ ಓದಾಗಿಲ್ಲ ಸರ್, ಒಂದ್ಸತಿ ರಿವಿಷನ್ ಮಾಡ್ಕೊಂಡ್ಬಿಟ್ಟು ಬರ್ದ್ಬಿಡ್ತೀವಿ ಸರ್. ಅದೇನಾಗುತ್ತೆ ಸರ್, ಸಿಲೆಬಸ್ ಎಷ್ಟಿದೆ ಅಂತಂದ್ರೆ ನಾವು ಎಷ್ಟು ಓದಿದ್ರು ಕೂಡ ಮುಗಿದೇ ಇರೋಷ್ಟು ಸಿಲೆಬಸ್ ಇದೆ. ಬಿಕಾಸ್ ಅದು ಸಬ್ಜೆಕ್ಟ್ಸ್ ಆ ತರ ಇದೆ, ವೈಡ್ ಸ್ಕೋಪ್ ಕೊಟ್ಟಿದ್ದಾರೆ. ಸೊ ನಾವೇನಾಗುತ್ತೆ, ನಾವು ಮುಗಿಸಿಲ್ಲ ಅಂತ ಎಷ್ಟು ಟೆಸ್ಟ್ ಪೋಸ್ಟ್ಪೋನ್ ಮಾಡ್ತೀವೋ ಅಷ್ಟು ನಮ್ಗೆ ಅದು ಡಿಸ್ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಎಲ್ಲ ಕೇಳಲ್ಲ. ನಾವಿಲ್ಲಿ 100 ಮಾರ್ಕ್ಸ್ ಪಾಲಿಟಿ ಬರಿಬೇಕಾದ್ರೆ ಅವ್ರು ಫುಲ್ ಸಿಲೆಬಸ್ ಕವರ್ ಮಾಡಿರ್ತಾರೆ. ಬಟ್ ಏನಾಗುತ್ತೆ, ನಾವು ಫುಲ್ ಲೆಂತ್ ಟೆಸ್ಟ್ಸ್ ಬರೆದಾಗ ಕೆಲವೊಂದು ಪ್ರತಿ ವರ್ಷದಲ್ಲೂ ಒಂದು ಪ್ರೀವಿಯಸ್ ಇಯರ್ ಪೇಪರ್ಸ್ ಅನಾಲಿಸಿಸ್ ಮಾಡಿ ಏನು ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾರೆ ಅಥವಾ ಏನು ಮಾರ್ಕ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ, ಅದು ಕೆಲವೊಂದೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರುತ್ತೆ. ಅದು ನಾವು ಜನರಲ್ ಆಗಿ ಓದಬೇಕಾದ್ರೆ ನಮಗೆ ಗೊತ್ತಾಗ್ತಿರಲ್ಲ ಸ್ಟೂಡೆಂಟ್ಸ್ ಆಗಿ. ಇವ್ರೇನು ಅನಾಲಿಸಿಸ್ ಮಾಡ್ಬಿಟ್ಟು ಕೊಟ್ಟಿರ್ತಾರೆ ಅದರಲ್ಲಿ ಅದು ಹೈಲೈಟ್ ಆಗಿರುತ್ತೆ. ಆಮೇಲೆ ನಾವು ಕೆಲವೊಬ್ರು ಪಾಲಿಟಿಲ್ ಸ್ಟ್ರಾಂಗ್ ಇರ್ತೀವಿ, ಕೆಲವರು ಜಾಗ್ರಫಿಲ್ ಸ್ಟ್ರಾಂಗ್ ಇರ್ತೀವಿ, ಕೆಲವರು ಕರೆಂಟ್ ಅಫೇರ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ. ಪೂರ್ತಿ ಕೊಟ್ಟಾಗ ನಾವು ಬ್ಯಾಲೆನ್ಸಿಗೆ ಬರ್ತೀವ ಅಂತ ನಮಗೆ ಗೊತ್ತಿರಲ್ಲ.
ಆಮೇಲೆ ಕೆಲವೊಂದು ಕ್ವೆಶನ್ಸ್ ಏನಾಗುತ್ತೆ, ನಮಗೆ 3 ಫ್ಯಾಕ್ಟ್ ಇರುತ್ತೆ, ಒಂದು ಗೊತ್ತಿರುತ್ತೆ, ಇನ್ನೆರಡಕ್ಕೆ ನಮ್ಗೆ ಆನ್ಸರ್ ಗೊತ್ತಿರಲ್ಲ. ಆ ಥರ ಕ್ವೆಶನ್ಸ್ ಯಾವ ಥರ ಟ್ಯಾಕಲ್ ಮಾಡಬೇಕು, ಜನರಲ್ ಆಗಿ ಕೊಟ್ಟಿರೋದು ಯಾವ ಥರ ಮಾಡಬೇಕು, ನಮಗೆ ಏನೂ ಗೊತ್ತಿಲ್ಲದೆ 2 ಕ್ವೆಶನ್ಸ್ ಬಂತು ಅಂದರೆ ಏನು ಮಾಡಬೇಕು, ಈ ಥರ ಎಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಆದಷ್ಟು ಬರೆದಾಗ ಗೊತ್ತಾಗುತ್ತೆ. ನಾವು ಬರೀ ಓದ್ತಾ ಹೋದರೆ ನಾವು ಎಲ್ಲಿ ಎಡುತ್ತೀವಿ, ಎಕ್ಸಾಮಲ್ಲಿ ಓದೋದು ಒಂದು ಪಾರ್ಟ್ ಆದರೆ 50% ಪಾರ್ಟ್ ಆದರೆ ಎಕ್ಸಾಮ್ ಪ್ರಿಲಿಮ್ಸ್ನ ಸಾಲ್ವ್ ಮಾಡೋದೇ 50%. ಎಕ್ಸಾಮ್ ಹಾಲಲ್ಲಿ ಹೋಗಿ ನಾವು ಸ್ಟಂಬಲ್ ಆಗಿ ತಪ್ಪು ಆಪ್ಷನ್ಸ್ ಹಾಕಿ, ನಾನೇ ಒಂದ್ಸಲ ಮಾಡಿದ್ದೆ ಸರ್ ಅದನ್ನ, UPSCಲಿ ಒಂದು ಕ್ವೆಶನ್ ಸ್ಕಿಪ್ ಮಾಡ್ಬಿಟ್ಟಿದ್ದೀನಿ, 26 ಕ್ವೆಶನ್. ಸೊ 26ನ 27ಗೆ 28ಗೆ ಈ ತರ ಎಲ್ಲ ಮಾಡ್ಬಿಟ್ಟು ಫೇಲ್ ಆಗೋಂಥ ಪರಿಸ್ಥಿತಿಗಳಿರುತ್ತೆ. ಸೊ ಆದಷ್ಟು ನಾವು ಅದು ಪೆನ್ ಆ್ಯಂಡ್ ಪೇಪರ್ ಹಿಡ್ಕೊಂಡು ಟೈಮಲ್ಲಿ ಸೆಟ್ ಮಾಡಿದ್ರೆ ಇಟ್ ಬಿ ಬೆನಿಫಿಷಿಯಲ್. ಸೊ ಇಷ್ಟು ವಿಚಾರಗಳಲ್ಲಿ ನೀವು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಲೈಫಿನ ಜರ್ನಿನ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನೀವು ಹೇಳಿದ್ದೀರಾ. ಇವತ್ತು ನೀವು ಒಂದು ಅಧಿಕಾರದ ಚುಕ್ಕಾಣಿ ಹಿಡಿದು ಆ್ಯಸ್ ಎ ಗ್ರೂಪ್ ಎ ಆಫೀಸರ್ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ನೀವು ಕೂತಿದ್ದೀರಾ. ಸೊ ನಿಮ್ಮ ಒಂದು ಫ್ಯೂಚರ್ ತುಂಬ ಒಂದು ಯಶಸ್ಸಿನ ಜೊತೆ ನಿಮ್ಮ ದೊಡ್ಡಪ್ಪ ಮತ್ತು ನಿಮ್ಮ ತಂದೆ ಏನು ಹೆಸರು ಮಾಡಿದ್ದಾರೆ ಅವ್ರಿಗಿನ್ನ ಇನ್ನೂ ಹೆಚ್ಚು ಹೆಸರು ನೀವು ಮಾಡಲಿ, ಭಾಳಷ್ಟು ಜನಕ್ಕೆ ಸರ್ವಿಸ್ ಮಾಡಲಿ ಅಂತ ನನ್ನ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ, ಅಥವಾ ಆಲ್ ದಿ ಆಸ್ಪಿರೆಂಟ್ಸ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ ಪರವಾಗಿ ನಾನು ನಿಮಗೆ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್.